रूप मम लहरी विष्णु महेश विधिर विचंद्रवरुणयम शक्तिधरेश गणेश जाकृपालु सर्वज्ञ को हियरत मुनि सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಶರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಸದ್ಗುರು ನಿಶ್ಚಲದಾಸಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಅಭಿವಂದಿಸಿ ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ ಮೊದಲನೇ ತರಂಗದಲ್ಲಿ ಮಂಗಲವನ್ನು ಮಾಡ್ತಾ ಇದ್ದಾರೆ. ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಮಾಚರಿತ. ನಾವು ಹಿಡಿದಿರುವ ಕಾರ್ಯವು ನಿರ್ವಿಘ್ನವಾಗಿ ಪರಿಸಮಾಪ್ತಿಗೊಳ್ಳಲಿ ಎಂಬ ಉದ್ದೇಶದಿಂದ ಮಾಡತಕ್ಕಂಥ ಗುರುವಿನ ಸ್ಮರಣೆ, ಪರಮಾತ್ಮನ ನಮನಗಳಿಗೆ ಮಂಗಲ ಅಂತ ಕರೀತಾರೆ. ಅಂಥ ಮಂಗಲಗಳು ನಮಸ್ಕಾರ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ, ವಸ್ತು ನಿರ್ದೇಶ ರೂಪ ಮಂಗಲ ಅಂತ ಮೂರು ಪ್ರಕಾರವಾಗಿದ್ದು, ಈಗ ಈ ಗ್ರಂಥದ ಆರಂಭದಲ್ಲಿ ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡ್ತಾ ಇದ್ದಾರೆ. ವಸತೀತಿ ವಸ್ತು, ಸಮಸ್ತ ಕೋಟಿ ಕೋಟಿ ಬ್ರಹ್ಮಾಂಡಗಳು ಯಾವುದನ್ನು ಆಶ್ರಯ ಮಾಡಿಕೊಂಡಿರುತ್ತವೆಯೋ ಅಂತಹ ನಿರ್ಗುಣ ಪರಮಾತ್ಮನಿಗೆ ವಸ್ತು ವಸ್ತು ಅಂತ ಕರೀತಾ ಇದ್ದಾರೆ. ಅಂತಹ ನಿರ್ಗುಣ ಪರಮಾತ್ಮನ ಪರಿಚಯ ರೂಪವಾಗಿರ್ತಕ್ಕಂಥ ಮಂಗಲ ನಿರ್ದೇಶನ ಮಾಡ್ತಾ ಇದ್ದಾರೆ. ಇದು ಹೀಗದೆ 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 ಅಂತ. ಆದ್ದರಿಂದ ಆರಂಭದಲ್ಲಿ ಸೋಮೈಹು 8 ಲಕ್ಷಣಗಳಿಂದ 8 ವಿಶೇಷಣಗಳಿಂದ ವರ್ಣನ ಮಾಡಿರ್ತಕ್ಕಂಥ
सुख नित्य प्रकाश विभु नाम रूप का आधार मति न लखे जिहिमति लखे सो मೈ शुद्ध ಅಪಾರ. ಈ 8 ಲಕ್ಷಣಗಳ ಮೂಲಕವಾಗಿ 8 ವಿಶೇಷಣಗಳ ಮೂಲಕವಾಗಿ ವರ್ಣನೆ ಮಾಡತಕ್ಕಂಥ ಯಾವ ಪರಬ್ರಹ್ಮ ಚೈತನ್ಯ ಉಂಟೋ ಸೋ ಆ ಪರಬ್ರಹ್ಮ ಚೈತನ್ಯವೇ ಮೈ ಹೂ ನಾನು ಇದ್ದೇನೆ ಅಂತ ಅನ್ವಯವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಹೀಗೆ ಹೇಳುವುದರಿಂದ ಏನಾಯಿತು ಅಂತ ಕೇಳಿದರೆ ಮಹಾವಾಕ್ಯದ ಅರ್ಥರೂಪವಾದ ಪ್ರತ್ಯೇಕ ಪರಮಾತ್ಮನು ತನ್ನ ಸ್ವರೂಪವೆಂದು ಹೇಳಿದಂತಾಯಿತು. ಮಹಾವಾಕ್ಯದ ಅರ್ಥ ತತ್ಪದದ ಲಕ್ಷಾರ್ಥ ತ್ವಂಪದದ ಲಕ್ಷಾರ್ಥ ಇವೆರಡೂ ಲಕ್ಷಾರ್ಥಗಳು ಅಭಿನ್ನವಾಗಿರೋಣದರಿಂದ ಅಖಂಡ ಶುದ್ಧ ಚೈತನ್ಯವೇನಿರುವುದೋ ಆ ಅಖಂಡ ಶುದ್ಧ ಚೈತನ್ಯವೇ ತನ್ನ ಸ್ವರೂಪ ಅಂತ ಹೇಳಿಕೊಂಡು ಬಂದಿದ್ದಾರೆ ಪುಣ್ಯಾತ್ಮರು. ಹಾಗಾದರೆ ಅವು ಒಂದೊಂದೇ ವಿಶೇಷಣಗಳನ್ನು ವಿಶೇಷಣ ಅಂದ್ರೇನು ನಿನ್ನೆ ಹೇಳಿಕೊಂಡು ಬಂದಿದ್ದೇವೆ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ. ಸ್ವರೂಪದಲ್ಲಿ ಪ್ರವೇಶವಾಗಿದ್ದು ಇತರ ಪದಾರ್ಥಗಳ ಭಿನ್ನಪಡಿಸಿ ತಿಳಿಸುವುದು ಯಾವುದೋ ಅದಕ್ಕೇನಂತಾರ ವಿಶೇಷಣ. ನೀಲೋ ಘಟ ಕೆಂಪು ಕುದುರೆ. ನೀಲ ಎಂಬ ವಿಶೇಷಣ ಘಟದೊಡನೆ ಕೂಡಿಕೊಂಡಿದ್ದು ಅನ್ಯವಾದ ಘಟಗಳನ್ನು ಭಿನ್ನಪಡಿಸ್ತಕ್ಕಂಥದ್ದು. ಅದರಂತೆ ಕೆಂಪು ಕುದುರೆ, ಕೆಂಪು ಅನ್ನುವಂಥದ್ದು ಕುದುರೆಯಲ್ಲಿ ಪ್ರವೇಶವಾಗಿದ್ದು ಅನ್ಯ ಕುದುರೆಗಳನ್ನು ಬೇರ್ಪಡಿಸುತ್ತಾ ತಿಳಿಸಿಕೊಡುವಂಥದ್ದು. ಅದರಂತೆ ಶುಭ್ರತ್ವ, ದ್ರವತ್ವ, ಮಧುರತ್ವಗಳು ಹಾಲಿನಲ್ಲಿ ಸೇರಿಕೊಂಡಿದ್ದು ಅನ್ಯವಾಗಿರ್ತಕ್ಕಂಥ ಮೊಸರು ಮಜ್ಜಿಗೆಗಳನ್ನು ಭಿನ್ನಪಡಿಸಿ ತಿಳಿಸಿಕೊಡೋಣದರಿಂದ ಶುಭ್ರತ್ವ, ಮಧುರತ್ವ, ದ್ರವತ್ವಗಳು ಹಾಲಿನ ವಿಶೇಷಣಗಳಾಗದಾವೆ. ಹಾಗೆ ಇಲ್ಲಿ ನಿರ್ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಅದು ವಾಸ್ತವಿಕವಾಗಿ ಅಲ್ಲಿ ಯಾವ ವಿಶೇಷಣಗಳು ಇಲ್ಲ. ಆದರೂ ಕೂಡ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ದುಃಖಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಸುಖ, ಅನಿತ್ಯಕ್ಕೆ ವಿಲಕ್ಷಣವಾಗಿರುವಂತಹ ನಿತ್ಯ, ಜಡಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಪ್ರಕಾಶ, ಪರಿಚ್ಛನ್ನಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ವಿಭು, ಈ ರೀತಿಯಾಗಿ ಅಲ್ಲಿ ವಿಶೇಷಣಗಳನ್ನು ಹೇಳಿ ಆ ವಸ್ತುವನ್ನು ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಅದು ಮೊದಲು ಯಾವುದು ಸುಖ ಸ್ವರೂಪವಾಗಿರುವುದೋ ಅದು ನಿನ್ನ ಸ್ವರೂಪ. ಸುಖ ಅಂದರೆ ಆನಂದ. ಅಂದರೆ ಎಲ್ಲವನ್ನ ಆರೈದು ನೋಡಲಿಲ್ಲೆನಿಸಿದ ನೇಹ ಎಲ್ಲಿ ನೆನೆಸುವುದು ತನ್ನಲ್ಲಿ ಅದರಿಂದ ಸುಖ ಅಂತ ನಿಜವನ ಶಿವಗಳು ಹೇಳಿದಂತೆ ಸತಿ, ಪುತ್ರ ಮೊದಲಾದಗಳನ್ನು ವಿಚಾರ ಮಾಡಿ ನೋಡಿದ್ದಾಗ ಯಾವತ್ತೂ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಯಾವುದು ಅದು ನಿನ್ನ ಸ್ವರೂಪ. ಮತ್ತೆ ಹೇಗದೆ ಅಂತ ಕೇಳ ನಿತ್ಯವಾಗಿರುತ್ತದೆ. ಚತುರ್ವಿಧ ಅಭಾವಗಳಿಗೆ ಅಪ್ರತಿಯೋಗಿಯಾಗಿರ್ತಕ್ಕಂಥದ್ದಾದ್ದರಿಂದ ಪ್ರತಿಯೋಗಿ ಯಾವುದು ಅಭಾವಕ್ಕೆ ಪ್ರತಿಯೋಗಿ ಇರ್ತದ, ಸಂಬಂಧಕ್ಕೆ ಪ್ರತಿಯೋಗಿ ಇರ್ತದ. ಯಾವುದರ ಅಭಾವವನ್ನು ಹೇಳ್ತೀವೋ ಅದಕ್ಕೆ ಅದುವೇ ಪ್ರತಿಯೋಗಿ. ಯಸ್ಯ ಅಭಾವ ತಸ್ಯ ಸೇವ ಪ್ರತಿಯೋಗಿ. ಅಂದ್ರೆ ಅಭಾವಗಳಿಗೆ ಯಾವ ಪ್ರತಿಯೋಗಿ ಇರ್ತದ, ಈ ನಮ್ಮ ನಿತ್ಯವಾಗಿರ್ತಕ್ಕಂಥ ನಮ್ಮ ಸ್ವರೂಪ ಅಭಾವ ಅಲ್ಲ. ಯಾವುದು ಉತ್ಪತ್ತಿಗಿಂತಲೂ ಪೂರ್ವದಲ್ಲಿರೋದಕ್ಕೆ ಪ್ರಾಕ್ ಅಭಾವ ಅಂತಾರೆ, ನಾಶ ನಂತರದಲ್ಲಿರೋದಕ್ಕೆ ಪ್ರಧ್ವಂಸ ಅಂತಾರೆ.
ನಮ್ಮ ಸ್ವರೂಪ ಅಖಂಡ ಚೈತನ್ಯ ಅದು ಉತ್ಪತ್ತಿರಹಿತವಾದ್ದರಿಂದ ಪ್ರಾಕಾಭಾವಕ್ಕೆ ಪ್ರತಿಯೋಗಿಯಾಗುವುದಿಲ್ಲ. ಅದು ನಾಶರಹಿತವಾಗಿರುವುದರಿಂದ ಪ್ರಧ್ವಂಸಾಭಾವಕ್ಕೆ ಪ್ರತಿಯೋಗಿ ಆಗುವುದಿಲ್ಲ. ಘಟವು ಪಟವಲ್ಲ, ಪಟವು ಘಟವಲ್ಲ, ಅನ್ಯೋನ್ಯ ಏನ ಅಭಾವದ ಅಲ್ಲ, ಎಲ್ಲದರಲ್ಲಿ ತುಂಬಿಕೊಂಡಿರುವುದರಿಂದ ಅನ್ಯೋನ್ಯ ಭಾವಕ್ಕೂ ಅಪ್ರತಿಯೋಗಿಯಾಗಿರ್ತಕ್ಕಂಥದ್ದು. ಮಣ್ಣಿನಲ್ಲಿ ಘಟ ಎಂದೂ ಇಲ್ಲ, ಹಾಗೆ ಅತ್ಯಂತ ಅಭಾವಕ್ಕೇಂದ್ರೆ ಅಪ್ರತಿಯೋಗಿ ಆಗ್ತದೆ ಅಂತ ಕೇಳಿದ್ರೆ ಯಾವತ್ತೂ ಇರುವುದರಿಂದ ಅತ್ಯಂತ ಅಭಾವಕ್ಕೂ ಕೂಡ ಪ್ರತಿಯೋಗಿ ಆಗುವುದಿಲ್ಲವಾದ ಕಾರಣ ಚತುರ್ವಿಧ ಭಾವಗಳಿಗೆ ಪ್ರತಿಯೋಗಿ ಆಗಿರುವುದು ಯಾವುದೋ ಅದಕ್ಕೆ ನಿತ್ಯ ಅಂತ ಕರ್ಕೊಂಡು ಬಂದಿದ್ದಾರೆ. ಆ ಬಳಿಕ ಹೇಳ್ತಾರೆ ಮತ್ತೆ ಹಾಗದರಿ ಅಂತ ಕೇಳಿದ್ರೆ ಪ್ರಕಾಶ. ಪ್ರಕಾಶ ಅಂದ್ರೆ ಏನು ಅಂತ ಕೇಳಿದರೆ ಟಿಪ್ಪಣಿ ಎಷ್ಟು ನಂಬರ್ ಅದ ಪ್ರಕಾಶದ ಮೇಲೆ? ಪ್ರಕಾಶ ಟಿಪ್ಪಣಿ ಅದ ನೋಡು, 8. ಏನಂತಾರ? ಚಿತ್ತ ಚೈತನ್ಯ ಜ್ಞಾನ ಸ್ವರೂಪ. ಪ್ರಕಾಶ ಅಂದ್ರು ಅದೇ, ಚಿತ್ ಅಂದ್ರು ಅದೇ, ಜ್ಞಾನ ಸ್ವರೂಪ ಅಂದ್ರು ಅದೇ, ಚೈತನ್ಯ ಅಂದ್ರೂ ಅದೇ ಅಲ್ಲ. ಪರ್ಯಾಯ ನಾಮಗಳು ಅಂತಾರೆ, ಪರ್ಯಾಯ ಶಬ್ದಗಳು. ಒಂದು ವಸ್ತುವನ್ನ ಹೇಳ್ತಕ್ಕಂಥ ಅನೇಕ ಶಬ್ದಗಳಿಗೆ ಪರ್ಯಾಯ ಶಬ್ದಗಳು ಅಂತ ಕರೀತಾರೆ. ಹಾಗೆ ಚಿತ್ತ ಅನ್ನೋದು ಅದೇ, ಚೈತನ್ಯ ಅಂದ್ರೂ ಅದೇ, ಜ್ಞಾನ ಸ್ವರೂಪ ಅಂದ್ರೂ ಅದೇ. ಈ ರೀತಿಯಾಗಿ ಇಲ್ಲಿ ಯಾಗದ ಅಂತಕೇರ ಸುಖ ಸ್ವರೂಪವಾಗಿರುವುದು, ನಿತ್ಯ ಸ್ವರೂಪವಾಗಿರುವುದು, ಅಷ್ಟೆಲ್ಲ ಪ್ರಕಾಶ ಸ್ವರೂಪವಾಗಿರುತ್ತದೆ. ಮತ್ತೆ ಹೇಗಾದರೆ ಅಂತ ಕೇಳಿದ್ರೆ 4ನೇ ವಿಶೇಷಣ ವಿಭೂ. ವಿಭೂ ಅಂದ್ರೆ ಏನು ಅಂತ ಕೇಳಿದರೆ ದೇಶ ಕಾಲ ವಸ್ತು ಪರಿಚ್ಛೇದರಹಿತ. ವಿಭೂ ಅಂದ್ರೆ ವ್ಯಾಪಕ, ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿ ಇರೋಣದರಿಂದ ತುಂಬಿಕೊಂಡಿರೋದನ್ನ ವ್ಯಾಪಕ ಅಂತ ಕರೀತಾರೆ, ಅದು ವಿಭೂ. ಮತ್ತೆ ಹಾಗಾದರೆ 5ನೇ ವಿಶೇಷಣ ನಾಮರೂಪಗಳಿಗೆ ಆಧಾರ. ನಾಮರೂಪ ಜಗತ್ತಿನಲ್ಲಿ ಎಷ್ಟದಾವ ಅವೆಲ್ಲಕ್ಕೂ ಕೂಡ ಆಧಾರವಾಗಿರ್ತಕ್ಕಂಥದ್ದು ಅದೇ. ಜಗತ್ತಿನ ಪ್ರತಿಯೊಂದು ವಸ್ತುಗಳು 5 ಅಂಶಗಳಿಂದ ಕೂಡಿಕೊಂಡಿರುತ್ತವೆ. ಅಸ್ಥಿ, ಭಾತಿ, ಪ್ರಿಯ, ನಾಮ, ರೂಪ. ಅಸ್ಥಿ, ಭಾತಿ, ಪ್ರಿಯಗಳು ಬ್ರಹ್ಮದ ಅಂಶಗಳು, ನಾಮರೂಪಗಳು ಮಾಯೆ ಅಂಶಗಳಾದ್ದರಿಂದ ಒಂದರ ನಾಮರೂಪ ಮತ್ತೊಂದಕ್ಕಿಲ್ಲ, ವ್ಯಭಿಚಾರಿಯಾಗಿರುವುದರಿಂದ ಎಲ್ಲ ನಾಮರೂಪಗಳು ಅಸ್ಥಿ, ಭಾತಿ, ಪ್ರಿಯವನ್ನೇ ಆಶ್ರಯ ಮಾಡಿಕೊಂಡಿರುವುದರಿಂದ ನಾಮರೂಪಗಳಿಗೆ ಆಧಾರ ಅಂತ ಹೇಳಲ್ಪಟ್ಟಿತು. ಅದು ಬ್ರಹ್ಮರೂಪವಾಗಿರುತ್ತದೆ. ಮತ್ತೆ ಹೇಗಿರುತ್ತದೆ? ಮತಿನ ಲಖೈ, ಸಿಹಿ ಮತಿ ಲಖೈ. ಆ ಬ್ರಹ್ಮ ಹೇಗದ ಅಂತ ಕೇಳಿದ್ರೆ 3 ಪ್ರಕಾರವಾದ ಅರ್ಥವನ್ನು ಬರೀತಾ ಇದ್ದಾರೆ. ಬುದ್ಧಿಯು ಬ್ರಹ್ಮವನ್ನ ಪ್ರಕಾಶ ಮಾಡುವುದಿಲ್ಲ, ಆದರೆ ಬ್ರಹ್ಮವೇ ಬುದ್ಧಿಯನ್ನ ಪ್ರಕಾಶ ಮಾಡುತ್ತದೆ. 1ನೇ ಅರ್ಥ. 2ನೇ ಅರ್ಥ ಏನು ಹೇಳಿದ್ರೆ ಈ ಪ್ರಕಾರ ಅರ್ಥದೇನೋ, ಬುದ್ಧಿಯು ಶಬ್ದದ ಶಕ್ತಿ ವೃತ್ತಿಯಿಂದ ಬ್ರಹ್ಮವನ್ನ ತಿಳಿಯುವುದಿಲ್ಲ. ಶಬ್ದದ ಲಕ್ಷಣಾವೃತ್ತಿಯಿಂದ ಬುದ್ಧಿಯು ಬ್ರಹ್ಮವನ್ನ ಪ್ರಕಾಶಿಸುತ್ತದೆ. ಅಂದ್ರೆ ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧಕ್ಕೆ ವೃತ್ತಿ ಅಂತ ಕರೀತಾರೆ. ಆ ವೃತ್ತಿ ಶಬ್ದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧ ಇತ್ತು ಅಂದ್ರೆ ಶಕ್ತಿ ವೃತ್ತಿ ಅಂತಾರೆ. ಶಬ್ದಕ್ಕೂ ಅರ್ಥಕ್ಕೂ ಪರಂಪರಾ ಸಂಬಂಧ ಇತ್ತಂದ್ರೆ ಅದಕ್ಕೆ ಲಕ್ಷಣ ವೃತ್ತಿ ಅಂತ ಕರೀತಾರೆ. ಈ ರೀತಿಯಾಗಿ ಶಬ್ದದ ಶಕ್ತಿ ವೃತ್ತಿಗೆ ಬ್ರಹ್ಮ ವಿಷಯ ಆಗುವುದಿಲ್ಲ. ಶಬ್ದದ ಲಕ್ಷಣ ವೃತ್ತಿ ಅದು ಭಾಗತ್ಯಾಗ ಲಕ್ಷಣ, ಜಹತ್ ಲಕ್ಷಣ ಅಲ್ಲ, ಅಜಹತ್ ಲಕ್ಷಣ ಅಲ್ಲ, ಭಾಗತ್ಯಾಗ ಲಕ್ಷಣದಿಂದ ಬುದ್ಧಿ ಬ್ರಹ್ಮವನ್ನು ತಿಳಿಯುತ್ತದೆ. 3ನೇದಾಗಿ
ಮಲಿನಮತಿ ಬುದ್ಧಿ ಮಲಿನವಾದ ಬುದ್ಧಿ ಬ್ರಹ್ಮವನ್ನ ತಿಳಿಯುವುದಿಲ್ಲ. ಮಲ ವಿಕ್ಷೇಪ ದೋಷಗಳಿಂದ ಕೂಡಿಕೊಂಡಿರುವ ಬುದ್ಧಿಗೆ ಎಲ್ಲ ಕಡೆಗೆ ತುಂಬಿಕೊಂಡಿರ್ತಕ್ಕಂಥ ಚೈತನ್ಯವನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ. ಚೈತನ್ಯ ಇಲ್ಲದ ವಸ್ತುವೇ ಇಲ್ಲ. ಪರಂತು ಎಲ್ಲ ಕಡೆ ತುಂಬಿದ್ರೂ ಕೂಡ ತಿಳಿಲಿಕ್ಕೆ ಆಗುವುದಿಲ್ಲ. ಯಾಕ? ಮಲಿನಮತಿ ಮಲ ವಿಕ್ಷೇಪಗಳಿಂದ ಕೂಡಿಕೊಂಡಿರ್ತಕ್ಕಂಥ ಬುದ್ಧಿ. ಕನ್ನಡಿ ಮುಂದೆ ಮುಖ ಅದ, ಮುಖದ ಮುಂದೆ ಕನ್ನಡಿ ಅದ. ಕನ್ನಡಿ ಮ್ಯಾಲ ಧೂಳು ಕೂತಿತ್ತು ಅಂದ್ರೆ, ಕನ್ನಡಿ ಚಲನವಲನ ಮಾಡ್ತಾ ಇತ್ತು ಅಂತಂದ್ರೆ ಮುಖ ಕಾಣಿಸೋದಿಲ್ಲ. ಹೆಂಗೋ ಅನುರೇನು ಕಾಷ್ಟ ಭರಿತವಾಗಿರ್ತಕ್ಕಂಥ ಚೈತನ್ಯ ರೂಪವಾದ ಪರಬ್ರಹ್ಮ ಇಷ್ಟು ವ್ಯಾಪಕವಾಗಿದ್ದರೂ ಕೂಡ ಮಲವಿಕ್ಷೇಪ ದೋಷಗಳಿಂದ ಯುಕ್ತವಾಗಿತ್ತು ಅಂತಂದ್ರೆ ಅಂತ ಬುದ್ಧಿ ಬ್ರಹ್ಮವನ್ನು ತಿಳಿಯುವುದಿಲ್ಲ. ಶುದ್ಧವಾದ ಬುದ್ಧಿ ಬ್ರಹ್ಮವನ್ನು ತಿಳಿಯುತ್ತದೆ. ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮಗಳಲ್ಲಿ ಆಗಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳಿಂದ ಯಾವ ಮನಸ್ಸಿನಲ್ಲಿರ್ತಕ್ಕಂಥ ಮಲವಿಕ್ಷೇಪವನ್ನು ಕಳೆದುಕೊಂಡಿರ್ತಕ್ಕಂಥ ಬುದ್ಧಿ ಉಂಟೋ ಆ ಶುದ್ಧವಾದ ಬುದ್ಧಿ ಲಕ್ಷಣ ವೃತ್ತಿಯಿಂದ ಬ್ರಹ್ಮವನ್ನ ತಿಳಿಯುತ್ತದೆ. ಆ ಶುದ್ಧ ಮತಿಯೂ ಕೂಡ ಫಲವ್ಯಾಪ್ತಿಯಿಂದ ಅದನ್ನು ತಿಳಿಯುವುದಿಲ್ಲ, ಕಿಂತು ವೃತ್ತಿ ವ್ಯಾಪ್ತಿಯಿಂದ ತಿಳಿಯುತ್ತದೆ. ಅಂದರೆ ಚಿದಾಭಾಸನಿಗೆ ವಿಷಯ ಆಗುವುದಿಲ್ಲ. ಅದನ್ನು ನಿನ್ನೆ ನಾವು ವಿಸ್ತಾರಪೂರ್ವಕವಾಗಿ ಹೇಳಿಕೊಂಡು ಬಂದಿದ್ದೀವಿ. ಅಂದರೆ ಏನು? ಯಾವುದೋ ಒಂದು ಜಡವಸ್ತುವನ್ನು ತಿಳಿಯುವಾಗ ಸಾಭಾಸ ವೃತ್ತಿ ಜಡವಸ್ತುವಿಗೆ ಸಂಬಂಧ ಆದಾಗ ವೃತ್ತಿ ಆ ಘಟದ ಆಕಾರವನ್ನು ಹೊಂದಿದಾಗ ಆವರಣ ಭಂಗ ಆಗ್ತದೆ. ಆ ಆಭಾಸದಲ್ಲಿರುವ ಚಿದಾಭಾಸ ಅಯಂ ಘಟ ಅಂತ ಘಟವನ್ನು ತಿಳಿತಾನೆ. ಹೀಗೆ ವೃತ್ತಿದು ಪ್ರಯೋಜನ ಆಗಿತ್ತು ಅಂತಂದ್ರೆ, ಚಿದಾಭಾಸಂದು ಪ್ರಯೋಜನ ಆಗಿ ಜ್ಞಾನ ಆಗಿತ್ತು ಅಂತಂದ್ರೆ ಅದಕ್ಕೆ ಏನಂತಾರೆ? ಫಲವ್ಯಾಪ್ತಿ ಅಂತಾರೆ. ಎಲ್ಲಿ ಚಿದಾಭಾಸನ ಪ್ರಯೋಜನ ಇಲ್ಲವೋ, ಕೇವಲ ವೃತ್ತಿ ಮಾತ್ರ ಅವರನ್ನ ಭಂಗ ಮಾಡಿರುವುದೋ ಅಂಥದಕ್ಕೆ ಅಂತಾರೆ ವೃತ್ತಿ ವ್ಯಾಪ್ತಿ. ಆ ಬ್ರಹ್ಮವನ್ನು ತಿಳಿಯುವ ಸಂದರ್ಭದಲ್ಲಿ ಯಾವ ವೃತ್ತಿ ಅದ ಅದು ಆವರಣ ಭಂಗ ಮಾತ್ರ ಮಾಡ್ತದೆ, ಚಿದಾಭಾಸ ಬ್ರಹ್ಮವನ್ನು ವಿಷಯ ಮಾಡುವುದಿಲ್ಲ. ಹಾಗಂದ್ರೆ ಮಣ್ಣಿನ ಪಾತ್ರೆಯಲ್ಲಿ ಮುಚ್ಚಲ್ಪಟ್ಟ ಯಾವ ರತ್ನದ ಅಲ್ಲ, ಆ ರತ್ನದ ಮ್ಯಾಗಿನ ಆವರಣವನ್ನು ಹೊಡೆದಾಗ ರತ್ನ ಏನು ಮಾಡ್ತದ ಅಂತ ಕೇಳಿದರೆ ಇನ್ನೊಂದರ ಅಪೇಕ್ಷೆ ಮಾಡಲಾರದನೆ ಸ್ವತಃ ಅದು ಪ್ರಕಾಶಮಾನ ಆಗಿರುವುದರಿಂದ ಅದು ಕಣ್ಣಿಗೆ ಕಾಣಿಸ್ತದೆ. ಹಾಗೆ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯಿಂದ ಬ್ರಹ್ಮದ ಆವರಣ ರೂಪ ಅಜ್ಞಾನದ ನಿವೃತ್ತಿಯನ್ನು ಮಾಡುವುದೇ ಬ್ರಹ್ಮವನ್ನು ಪ್ರಕಾಶ ಮಾಡುವುದು ಅಂತ ಹೇಳಿದೆ. ಬ್ರಹ್ಮದ ಆವರಣ ಭಂಗ ಮಾಡ್ತದೆ ಯಾವುದು? ಅಹಂ ಬ್ರಹ್ಮಾಸ್ಮಿ. अहम ब्रह्मास्मि इस वृत्ति से कार्य सहित अज्ञान की निवृत्ति और परमानंद की प्राप्ति होती है. यह वेदांत का सिद्धांत है. ವೃತ್ತಿ ಪ್ರಭಾಕರದ ಆರಂಭದಲ್ಲಿ ಇದೇ ನಿಶ್ಚಲದಾಸರು ಆರಂಭದಲ್ಲಿ ಈ ಮಾತನ್ನು ಬರೀತಾರೆ. ಅಹಂ ಬ್ರಹ್ಮಾಸ್ಮಿ ವೃತ್ತಿ ಸೇ कार्य से अज्ञान की निवृत्ति और परमानंद की प्राप्ति होती है. यह वेदांत का ಸಿದ್ಧಾಂತ है. ಯಾವಾಗ ಗುರುಮುಖದಿಂದ ಪರಿಶುದ್ಧ ಅಂತಃಕರಣವುಳ್ಳ ಶಿಷ್ಯನು ತತ್ವಮಸ್ಯಾದಿ ಮಹಾವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದ್ದಾದರೆ ಅವನ ಅಂತಃಕರಣದಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಎಂಬ ವೃತ್ತಿ ಉದಯ ಆಗ್ತದೆ. ಆ ವೃತ್ತಿ ಹಿಂದೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಹಿಂದೆ ಎಷ್ಟು ಪುಣ್ಯ ಅದ, ಎಷ್ಟು ಸಾಧನೆ ಅದ, ಅದನ್ನು ಬಹಳ ಮಹತ್ವದ, ಅಲ್ಲಿ ಬಹಳ ಮಹತ್ವದ ಶಬ್ದ. ಅಹಂ ಬ್ರಹ್ಮಾಸ್ಮಿ ಶಬ್ದ ಹೇಳಕ್ಕೆ ಬಹಳ ಹಗರದ, ಆದರೆ ಅದು ಹೃದಯದಲ್ಲಿ ಅದು ಅಹಂ ಬ್ರಹ್ಮಾಸ್ಮಿ ಹೃದಯದಲ್ಲಿ ಉದಯ ಆದಾಗ ಅವ ಎಷ್ಟು
ಎಷ್ಟು ಜನ್ಮದ ಪುಣ್ಯ ಮಾಡ್ಯಾನೋ, ಎಷ್ಟು ಅದರ ಸಲುವಾಗಿ ಸಾಧನೆಗಳನ್ನು ಮಾಡ್ಯಾನೋ ಅದು ಅವನಿಗೇ ಗೊತ್ತು. ಎರಡನೇದವ್ರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಪರಮಾನುಭವ ಬೋಧಿಯಲ್ಲಿ ಶ್ರೀಮನ್ ನಿಜವನ ಶಿವಯೋಗಿಗಳು ಬರೀತಾ ಇದ್ದಾರೆ. ಇದನ್ನೊಮ್ಮೆ ಕೇಳಿ ತಿಳಿದೊಡವ ಲೀಲೋಕ ದುದಯಾದಿ ಬಳಿಕೆಂದು ಪರ್ಯಂತ ಒದವಿತ ನೆಸಗಿದ ಪುಣ್ಯ ತಥಿ ಫಲಿಸುವುದಿಂತು ಪೆರತಿಲ್ಲವೇನೆ ಪೇಳ್ವೆ. ಪರಮಾನುಭೋದಿಯಲ್ಲಿ ಬರೀತಾರೆ ನಿಜಗುಣ ಶಿವಗಳು. ಇದನ್ನೊಮ್ಮೆ ಕೇಳಿ ತಿಳಿದೊಡೆ. ಈ ಪರಮಾನುಭವ ಬೋಧಿ ಅಂತಕ್ಕಂಥ ಗ್ರಂಥವನ್ನ ಬರೀ ಕೇಳಿದೊಡೆ ಅಲ್ಲ, ಕೇಳಿ ತಿಳಿದೊಡೆ ಅಲ್ಲ. ಈ ಜಗತ್ಯಾಂದು ಹುಟ್ಟೈತೆ ಅಂದಿ ಹಿಡಿದ ಇಲ್ಲಿ ತನಕ ಮಾಡಿದ ಪುಣ್ಯವೇ ಇವತ್ತು ಫಲ ಕೊಟ್ಟೈತೆ ಅಂತ ತಿಳ್ಕೋರಿ ಅಂತ ಬರೀತಾರಂದ ಬಳಿಕ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಆ ಪುಣ್ಯಾತ್ಮನ ಹೃದಯದಲ್ಲಿ ಉದಯ ಆತು ಅಂತಂದ್ರೆ ಅದರ ಹಿಂದೆ ನಿಷ್ಕಾಮ ಪುಣ್ಯ ಮತಿಯುಂಟೆ ಜನರಿಗೆ ಅದ್ವೈತವ ಅರಿಯಲ್ಕೆ ಸತಿ ನೀನೇ ಸುಕೃತಿ ಪೇಳುವೆನು ಕೇಳು. ಯಾಜ್ಞವಲ್ಕರ ಮೈತ್ರಿ ಹೇಳ್ತಾ ಇದ್ದಾಳೆ. ಇದನ್ನ ತಿಳಿಬೇಕಂತ ನೀ ಇಚ್ಛೆ ಮಾಡಿದಿ ಅಂದ ಬಳಿಕ ನೀನು ಪುಣ್ಯವಂತ ಎದ್ದೀಯಾ, ನಿನಗೆ ಹೇಳ್ತಾ ಇದ್ದೇನೆ ಕೇಳು. ಪುಣ್ಯವಿಲ್ಲದವ್ರಿಗೆ ಅದಂತೂ ಬೇಗ ದೊರಕೋವು ಅಂತೂ ಕೂಡ ಹೇಳ್ತಾ ಇದ್ದಾರೆ ಆತ್ಮೀಯರೇ. ಬ್ರಹ್ಮಾಸ್ಮೃತಿ ಅಂದ್ರೆ ಸಾಮಾನ್ಯ ಅಲ್ಲಪ್ಪ, ಅದು ಸಾಮಾನ್ಯ ಅಲ್ಲ. ಯಾವ ಗುರುಕೃಪೆ, ಯಾವ ಈಶ್ವರ ಕೃಪೆ, ಯಾವ ವೇದ ಕೃಪೆ, ಯಾವ ಅಂತಃಕರಣ ಕೃಪೆನ ಪುಣ್ಯಾತ್ಮ ಪಡೆದುಕೊಂಡಿದ್ದಾನೆಯೋ, ಅನಂತ ಜನ್ಮದ ನಿಷ್ಕಾಮ ಪುಣ್ಯವನ್ನು ಮಾಡಿದಾನೆಯೋ, ಬಹಳ ಕಷ್ಟಪಟ್ಟು ಅಂತಃಕರಣ ಮಲಿನವನ್ನೆಲ್ಲ ಕಳೆದುಕೊಂಡಿದ್ದಾನೋ, ಗುರು ವಾಕ್ಯದಲ್ಲಿ ವೇದ ವಾಕ್ಯದ ಶ್ರದ್ಧೆಯುಳ್ಳವನಾಗಿ ಶ್ರವಣ ಮನನ ನಿಧ್ಯಾಸನಗಳನ್ನು ಮನಸಾ ಮಾಡಿದ್ದಾನೆಯೋ, ಅಂತಹ ಪುಣ್ಯಾತ್ಮನ ಹೃದಯದಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಎನ್ನುವಂಥ ವೃತ್ತಿ ಉದಯ ಆಗ್ತದೆ. ಆ ವೃತ್ತಿಯಿಂದ ಬ್ರಹ್ಮದ ಆವರಣ ರೂಪದ ಅಜ್ಞಾನ ನಿವೃತ್ತಿಯಾಗ್ತದೆ. ಆ ನಿವೃತ್ತಿಯನ್ನು ಮಾಡುವುದೇ ಬ್ರಹ್ಮವನ್ನು ಪ್ರಕಾಶ ಮಾಡುವುದಾಗಿದೆ ಎಂಬುದನ್ನು ಹೇಳಿರುತ್ತದೆ. ಹಾಗ ದೀಪ ಘಟಾದಿಗಳ ಪ್ರಕಾಶ ಮಾಡ್ತತಿ, ಹಂಗ ಬ್ರಹ್ಮವನ್ನು ವೃತ್ತಿ ಪ್ರಕಾಶ ಮಾಡುವುದಿಲ್ಲ. ಯಾಕಂದ್ರೆ ಪ್ರಕಾಶಿಸಲ್ಪಡ್ತಕ್ಕಂಥದ್ದು ಯಾವುದು ಪ್ರಕಾಶಕ್ಕೆ ಒಳಗಾಗ್ತದೆ, ಜಡ ಆಗ್ತದೆ. ಘಟಾದಿಗಳು ಜಡವಾಗಿರುವುದರಿಂದ ಪ್ರಕಾಶಕ್ಕೆ ವಿಷಯ ಆಗ್ತವೆ. ಆದರೆ ಇಲ್ಲಿ ಬ್ರಹ್ಮ ಸ್ವಯಂ ಪ್ರಕಾಶವಾಗಿರುವುದರಿಂದ ಆವರಣ ಭಂಗ ಮಾತ್ರವೇ ಬ್ರಹ್ಮ ಜ್ಞಾನ ಅಂತ ಹೇಳಲ್ಪಟ್ಟಿದೆ ಅಲ್ಲ. ಈ ಕಾರಣದಿಂದ ಬ್ರಹ್ಮವು ತನ್ನ ಪ್ರಕಾಶದಲ್ಲಿ ಬುದ್ಧಿ ಮೊದಲಾದಗಳ ಬೇರೆ ಪ್ರಕಾಶದ ಅಪೇಕ್ಷೆ ರಹಿತವಾಗಿ ಸರ್ವವನ್ನು ಪ್ರಕಾಶ ಮಾಡುತ್ತದೆ. ಇದಕ್ಕೇನಂತಾರ? ಸ್ವಯಂ ಪ್ರಕಾಶ. ಇನ್ನೊಂದು ಸ್ವಯಂ ಪ್ರಕಾಶಕ್ಕೆ ಲಕ್ಷಣ ಅದ, ಗೊತ್ತದ? ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಅವೇದ್ಯ ಇರಬೇಕು, ಅಪರೋಕ್ಷ ಇರಬೇಕು. ಅವೇದ್ಯ ಇರಬೇಕು ಅಂತ ನಾವು ಇಷ್ಟೇ ಲಕ್ಷಣ ಮಾಡಿದರೆ ಬಂಜಿ ಮಗ ಮರದ ಕೂಡ ಅವೇದ್ಯದ ಇಂದ್ರಿಯಗಳಿಗೆ ವಿಷಯ ಆಗಿಲ್ಲ. ಆದ್ದರಿಂದ ಅವೇದ್ಯತ್ವೇ ಸತಿ ಅಷ್ಟೇ ಹೇಳಾರ್ದನ ಅಪರೋಕ್ಷತ್ವಂ. ಅಪರೋಕ್ಷ ಅವು ಅವೇದ್ಯನೋ ಅದಾವ, ಅಪರೋಕ್ಷ ಇಲ್ಲ ಬಂಜಿ ಮಗ. ಅದಕ್ಕೋಸ್ಕರವಾಗಿ ಅವೇದ್ಯತ್ವ ಸತಿ ಅಪರೋಕ್ಷತ್ವಂ. ಇನ್ನು ಘಟಾದಿಗಳು ಅಪರೋಕ್ಷನೋ ಅದಾವ, ಅವು ಅವೇದ್ಯ ಅಲ್ಲ, ವೇದ್ಯದವ. ನಮ್ಮ ಎದುರಿಗೊಂದು ಘಟ ಅದ, ಅದು ಅಪರೋಕ್ಷನ ಅದ. ಘಟ ಎದುರಿಗೇನದ, ಅಪರೋಕ್ಷನ ಅದ, ಪರತ್ತು ಅವೇದ್ಯ ಅಲ್ಲ, ಇಂದ್ರಿಯಗಳಿಗೆ ವೇದ್ಯ ಆಗಿದೆ. ಬ್ರಹ್ಮ ಹೇಗದ ಅಂತ ಕೇಳ, ಅದು ಅವೇದ್ಯನೂ ಅದ, ಅಪರೋಕ್ಷನೂ ಅದೇ. ಆದ್ದರಿಂದ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ
ಮತಿ ನ ಲಖೈ ಜಿಹಿ ಮತಿ ಲಖೈ. ಪುಣ್ಯಾತ್ಮ ಇದಿಷ್ಟೇ ವಾಕ್ಯದಲ್ಲಿ ಬ್ರಹ್ಮಜ್ಞಾನ ಆಗಬೇಕಾ ಅಧಿಕಾರಿಯಾಗಿದ್ದರೆ ಇಷ್ಟು ವ್ಯವಸ್ಥೆಯನ್ನು ಸಾಧು ನಿಶ್ಚಲ ದಾಸ ಪುಣ್ಯಾತ್ಮರು ಮತಿ ನ ಲಖೈ ಜಿಹಿ ಮತಿ ಲಖೈ ಎಂಬ ವಾಕ್ಯದಿಂದ ಬ್ರಹ್ಮವು ಸ್ವಯಂ ಪ್ರಕಾಶವಾಗಿದೆ ಎಂಬ ಅರ್ಥವು ಸಿದ್ಧವಾಗುತ್ತದೆ. ಪುನಃ ಬ್ರಹ್ಮ ಹೇಗೆ ಇರುತ್ತದೆ? ಇಲ್ಲಿ ತಕ್ಕ 6 ಲಕ್ಷಣಗಳನ್ನು ಹೇಳ್ಯಾರ. ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪಕ ಆಧಾರ ಮತಿ ನ ಲಖೈ ಜಿಹಿ ಮತಿ ಲಖೈ 6 ಆಗಿದಾವ. ಅದಲ್ಲ ಏನೇದೇನು ವಿಶೇಷಣ ಅಂತ ಕೇಳಿದ್ರೆ ಯಾವುದು ಶುದ್ಧವಾಗಿರುತ್ತದೆಯೋ ಅಲ್ಲ, ಮತ್ತೆ ಹೇಗಿರ್ಬೇಕು? ಶುದ್ಧ ಇರಬೇಕದು. ಶುದ್ಧ ಅಂದ್ರೆ ಮಾಯಾ ತತ್ವ ಕಾರ್ಯಗಳಿಂದ ಮಲಿನವಾಗದಿರುವುದು. ಶುದ್ಧ ಅಂದ್ರೇನು? ಮಾಯಾ ತತ್ವ ಕಾರ್ಯಗಳಿಂದ ಟಿಪ್ಪಣಿ ಒಳಗೆ ಬರಿತಾ ಇದ್ದಾನಲ್ಲ, ಶುದ್ಧಕ್ಕೆ ಏನು ಬರ್ದಾನ? ಎಷ್ಟನೇ ಟಿಪ್ಪಣಿ ಅದು? 18. ಮಾಯೆ ಮತ್ತು ಅದರ ಕಾರ್ಯರೂಪ ಮಲನಿಂದ ರಹಿತ. ಅದು ಯಾವುದನ್ನು ಹಚ್ಚಿಕೊಂಡಿಲ್ಲ ಪುಣ್ಯಾತ್ಮ ಪರಬ್ರಹ್ಮ. ಮಾಯೆಗೆ ಸಂಬಂಧನೇ ಇಲ್ಲ. ಸಂಬಂಧ ಆಗ್ಬೇಕಾಗಿತ್ತು ಅಂದ್ರೆ ಸಮಾನ ಸತ್ಯ ಇರಬೇಕಾಗ್ತದೆ. ಮಾಯೆ ಅದು ವ್ಯಾವಹಾರಿಕರೇ ಅನ್ರಿ, ಪ್ರಾತಿಭಾಷಿಕರೇ ಅನ್ರಿ. ಬ್ರಹ್ಮ ಹೇಗದ? ಪಾರಮಾರ್ಥಿಕ ಸತ್ಯ ಅದ. ಆದ್ದರಿಂದ ಬ್ರಹ್ಮ ಮಾಯೆಗೆ ಸಂಬಂಧರಹಿತ ಅದೇ. ಮಾಯೆ ಮತ್ತು ಅದರ ಕಾರ್ಯ ಭೂತ ಭೌತಿಕ. ಮಾಯೆ ಕಾರ್ಯ ಅಂದ್ರೆ ಪಂಚಭೂತಗಳು, ಭೌತಿಕ ಪದಾರ್ಥಗಳು, ಇವುಗಳಿಂದ ರಹಿತದ. ಆದ್ದರಿಂದ ಏನು ಹೇಳ್ಬೇಕಾಯ್ತು? ಶುದ್ಧ. ಮಾಯಾ ವಿಶಿಷ್ಟ ಆದ್ರೆ ಈಶ್ವರ ಅಂತ ಹೇಳಬೇಕಾಗ್ತದೆ ಅಲ್ಲ. ಮಾಯಾ ವಿಶಿಷ್ಟ, ಮಾಯಾ ಉಪಾದಿಯಿಂದ ಕೂಡಿದರೆ ಈಶ್ವರ, ಮಾಯಾ ಉಪಾಧಿ ರಹಿತ ಆಗಿದ್ದರೆ ಬ್ರಹ್ಮ ಈತ. ಇನ್ನು ಯಾವುದು ಅಪಾರವಾಗಿರುವುದು? ಅಪಾರ ದೇಶ ಕಾಲ ವಸ್ತು ಅಂತ ರಹಿತ. ಈ ಕರ್ನಾಟಕ ದೇಶಕ್ಕೊಂದು ಅಂತ ಅದ, ಮಹಾರಾಷ್ಟ್ರಕ್ಕೊಂದು ಅಂತ ಅದ, ಬ್ರಹ್ಮಕ್ಕೆ ಅಂತದ ಎಲ್ಲರೇ ಎಲ್ಲ ಇಲ್ಲ. ಆದ್ದರಿಂದ ದೇಶಗಳಿಂದಲೂ ಅಂತರಹಿತ, ಕಾಲದಿಂದಲೂ ಅಂತರಹಿತ, ಎಲ್ಲ ಕಾಲದಲ್ಲಿ ಅದ. ಪಾಂಡವರು ದ್ವಾಪಾರ ಕಾಲದಾಗಿದ್ದು, ಈಗಿಲ್ಲ. ಹಾಗೇನಾದ್ರೂ ಹಿಂದಿನ ಕಾಲದಾಗ ಬ್ರಹ್ಮ ಇತ್ತರಿ, ಈಗಿಲ್ಲ ಅಂತನ್ನೂ ಹಂಗಿಲ್ಲ. ಕಾಲ ಪರಿಚ್ಛೇದ ರಹಿತ, ದೇಶ ಪರಿಚ್ಛೇದ ರಹಿತವಾದ್ದರಿಂದ ಅಪಾರ ಅಂತ ಹೇಳಲ್ಪಟ್ಟಿದೆ. ಅದು ಬ್ರಹ್ಮವಿರುತ್ತದೆ. ಉಕ್ತ ಬ್ರಹ್ಮದ ಲಕ್ಷಣ ಫಲಕೃತಿಯನ್ನು ನೋಡಲ್ಪಡುತ್ತದೆ. ಪರೀಕ್ಷೆ ಅಂತ ಕರೀತಾರೆ. ಫಲಕೃತಿ ಅಂದ್ರೇನು? ಪರೀಕ್ಷೆ ಮಾಡ್ತಾ ಇದ್ದಾರೆ ಅಲ್ಲ. ಅಂದ್ರೆ ಏನು? ಈಗ ನಾವು 8 ಲಕ್ಷಣಗಳನ್ನು ಹೇಳಿದ್ದೀವಿ ಅಲ್ಲ. ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪಕ ಆಧಾರ ಮಾತ್ರ ಹೇಳಿದ್ದೀವಿ. ಆದರೆ ಪರೀಕ್ಷೆ ಅಂದ್ರೆ ಏನು? ಈ ಹೇದ ವಿಶೇಷ ಏನಾದರೂ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭಾವಾದಿ ದೋಷಗಳು ಕೂಡೈತೇನೋ ಅಂತ ವಿಚಾರ ಮಾಡುವುದಕ್ಕೆ ಪರೀಕ್ಷಾ ಅಂತ ಕರೀತಾರೆ. ಅದಕ್ಕೆ ಬ್ರಹ್ಮದ ಲಕ್ಷಣ ಫಲಕೃತಿ ಅಂತ ಕರೀತಾ ಇದ್ದಾರೆ. ಆ ಫಲಕೃತಿ ಏನು ಅಂತ ಕೇಳ, ಒಂದು ವೇಳೆ ಬ್ರಹ್ಮವು ಕೇವಲ ಸುಖವಾಗಿರುವುದು ಎಂದು ಹೇಳಿದ್ದಾದರೆ ವಿಷಯ ಸುಖ, ಅಥವಾ ನ್ಯಾಯ ಮತದಲ್ಲಿ ಆತ್ಮನ ಆನಂದ ಗುಣ ಎಂದು ಹೇಳಿದ್ದಾರೆ, ಅವುಗಳಲ್ಲಿ ಬ್ರಹ್ಮದ ಲಕ್ಷಣ ಅತಿವ್ಯಾಪ್ತಿ ಆಗುತ್ತದೆ. ಕೇವಲ ಬ್ರಹ್ಮ ಸುಖ ಮಾತ್ರ ನಾವು ಇಟ್ಟೇ ಹೇಳಿದ್ದೆ ಆದರೆ ಏನಾಗ್ತದ್ರಿ? ಕೇವಲ ಬ್ರಹ್ಮ ಅಂತ ನಾವು ಇಷ್ಟೇ ಹೇಳಿದ್ದ ಆದರೆ ಈ ವಿಷಯಗಳು ಸುಖ ರೂಪದವಲ್ಲ. ಸುಖ ಅಷ್ಟೇ ಅಂದದ್ದಾದ್ರೆ ವಿಷಯ ಸುಖವೇ ಬ್ರಹ್ಮಾನಂದ ಅಂತ ಹೇಳಲ್ಪಡಬೇಕಾಗ್ತದೆ. ಆದರೆ ವಿಷಯ ಸುಖ ಹೇಗದವ? ಅನಿತ್ಯ ಅದಾವೆ. ಇನ್ನು ಆತ್ಮ
ನ್ಯಾಯಮತದಲ್ಲಿ ನ್ಯಾಯಮತದವರು ಹಿಂಗೆ ಹೇಳ್ತಾ ಇದ್ದಾರೆ, ಸುಖ ದುಃಖ ಜ್ಞಾನ ಇಚ್ಛೆ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಜ್ಞಾನದ ಸಂಸ್ಕಾರ ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ಮತ್ತು ವಿಭಾಗ ಈ 14 ಗುಣಗಳು ಜೀವನದ ಆತ್ಮನಲ್ಲಿ ಇರುತ್ತವೆ ಅಂತ ಹೇಳ್ಕೊಂಬಂದಾರೆ. ಏನಂತಾರೆ? ಆತ್ಮನಲ್ಲಿ ಎಷ್ಟು ಗುಣ ಅದಾವ ಅಂತ ಕೇಳಿದ್ರೆ 14 ಗುಣಗಳದಾವೆ ಅಂತ. ಸುಖ ಮೊದಲಾದವು. ಸುಖ ದುಃಖ ಜ್ಞಾನ ಇಚ್ಛಾ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಜ್ಞಾನದ ಸಂಸ್ಕಾರ ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ಮತ್ತು ವಿಭಾಗ. ಈ 14 ಆತ್ಮನಲ್ಲಿ 14 ಗುಣಗಳಿರ್ತವೆ ಅಂತ ಹೇಳ್ತಾರೆ. ಇದು ಶ್ರುತಿಗೆ ವಿರೋಧ ಆಗ್ತದೆ. ಯಾಕ ಅಂತ ಕೇಳಿದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಆ ವಸ್ತು ನಿರ್ಗುಣದ. ಇಲ್ಲಿ ಇವರು ಗುಣ ಅಂತ ಹೇಳ್ತಾ ಇದ್ದಾರೆ. ಹ್ಯಾಂಗ ಹೇಳ್ತಾರೆ ಅಂತ ಕೇಳಿದ್ರೆ ಆತ್ಮ ಮತ್ತು ಮನಗಳ ಸಂಯೋಗದಿಂದ ಆತ್ಮನಲ್ಲಿ ಜ್ಞಾನ ಗುಣ ಉತ್ಪತ್ತಿಯಾಗುತ್ತದೆ ಅಂತ ನೈಯಾಯಿಕರ ವಾದ. ಏನಂತಾರೆ? ಆತ್ಮ ಮತ್ತು ಮನಗಳ ಸಂಯೋಗ ಆದಾಗ ಆತ್ಮನಲ್ಲಿ ಜ್ಞಾನದ ಗುಣ ಉತ್ಪತ್ತಿ ಆಗುತ್ತದೆ ಅಂತ ಅವರ ಅಭಿಪ್ರಾಯ ಅಲ್ಲ. ಜ್ಞಾನ ಗುಣ ಉತ್ಪತ್ತಿ ಆಗತ್ತೆ. ಉತ್ಪತ್ತಿ ಆಗೋದು ನಾಶ ಆಗೋದು ಗ್ಯಾರಂಟಿ. ಆಗಮ ಪಾಯಿನೋ ಗುಣ. ಗುಣ ಅಂದ್ರೆ ಬರು ಹೋಗುದು ಯಾವುದಕ್ಕೆ ಅದಕ್ಕೆ ಗುಣ ಅಂತ ಕರೀತಾರೆ. ಆಗಮ ಅಪಾಯನ. ಆಗಮ ಅಂದ್ರೆ ಬರೋದು, ಅಪಾಯನ ಅಂದ್ರೆ ಹೋಗೋದು. ಮಾವಿನ ಗಿಡದಾಗ ಮಿಡಿ ಮಾವಿನಕಾಯಿ ಆಗಿರ್ತಾವಲ್ಲ, ಹಸಿರು ಬಣ್ಣ ಇರ್ತದೆ ಮ್ಯಾಲ, ಒಳಗೆ ಹುಳಿ ರಸ ಇರ್ತದ. ಅಂದ್ರೆ ಆ ಬಣ್ಣನೂ ಗುಣನ ರಸನೂ ಗುಣನೇ. ಮುಂದೆ ಏನಾಕತಿ? ಮ್ಯಾಲಿನ ಹಸಿರು ಬಣ್ಣ ಹೋಗಿ ಹಳದಿ ಬಣ್ಣ ಬರ್ತದ, ಒಳಗಿನ ಹುಳಿ ರಸ ಹೋಗಿ ಸಿಹಿ ರಸ ಬರ್ತದ. ಅಂದ್ರೇನು? ಗುಣ ಅಂತಕ್ಕಂಥವು ಏನದಾವ ಹೋಗುದು ಬರುದು ಮಾಡತಕ್ಕಂಥ ಸ್ವಭಾವ ಉಳಿದು ಅದಾವೆ. ನೈಯಾಯಿಕ ಆತ್ಮಲೆ ಗುಣದ ಉತ್ಪತ್ತಿಯನ್ನು ಹೇಳ್ತಾನಂದ ಬಳಿಕ ಅದು ಸಂಭವಿಸುವುದಿಲ್ಲ. ಈಗ ಏನೇನು ಶ್ರುತಿ ವಿರೋಧವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಇರಲಿ, ಈಗ ಒಪ್ಕೊಂಡಾನಂದ ಬಳಿಕ ನಾವು ಕೇವಲ ಬ್ರಹ್ಮ ಸುಖ ಮಾತ್ರ ಅಂತ ಹೇಳಿದೀವಿ ಅಂತಂದ್ರೆ ವಿಷಯ ಸುಖದಲ್ಲಿ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅತಿವ್ಯಾಪ್ತಿ ಮತ್ತು ಅಸಂಭವ ಅಂತ ಲಕ್ಷಣಗಳಲ್ಲಿ ದೋಷರಹಿತಿರಬೇಕು. ಅವ್ಯಾಪ್ತಿ ಅಂದ್ರೇನು? ಲಕ್ಷೇಕ ದೇಶವರ್ತಿತ್ವಂ ಅವ್ಯಾಪ್ತಿತ್ವಂ. ಲಕ್ಷ್ಯ ವಸ್ತುವಿನ ಏಕ ದೇಶದಲ್ಲಿ ಲಕ್ಷಣ ವರ್ತಿಸ್ತಿತ್ತು ಅಂತ ಅಂದರೆ ಅದಕ್ಕೆ ಅವ್ಯಾಪ್ತಿ ದೋಷ. ಹ್ಯಾಂಗ್ರಿ ಅದಕ್ಕೆ ಕಪಿಲತ್ವಂ ಗೋರ್ ಲಕ್ಷಣಂ. ಕಪಿಲ ಬಣ್ಣ ಉಳ್ಳದ್ದೇ ಗೋವು ಆಕಳು ಅಂತ ಹೇಳಿದರೆ ಆ ಕಪಿಲ ಬಣ್ಣ ಕೆಲವೊಂದು ಆಕಳುಗಳಲ್ಲಿ ಮಾತ್ರ ವರ್ತಿಸ್ತದೆ. ಎಲ್ಲ ಲಕ್ಷ್ಯ ಯಾವುದು? ಆಕಳ. ಲಕ್ಷಣ ಯಾವುದು? ಕಪಿಲತ್ವ. ಕಪಿಲತ್ವ ಎಂಬ ಲಕ್ಷಣ ಎಲ್ಲ ಎಲ್ಲೆಲ್ಲಿ ಲಕ್ಷ್ಯ ರೂಪವಾದ ಆಕಳುಗಳು ಅದಾವೋ ಅಲ್ಲೆಲ್ಲ ವರ್ತಿಸಬೇಕಾಗಿತ್ತು. ಕೆಲವೇ ಗೋವುಗಳಲ್ಲಿ ಕಪಿಲತ್ವ ಲಕ್ಷಣ ವರ್ತಿಸುವುದರಿಂದ ಇದಕ್ಕೆ ಯಾಥ ದೋಷ ಅಂತಾರೆ? ಅವ್ಯಾಪ್ತಿ ದೋಷ ಅಂತ ಕರೀತಾರೆ. ಇನ್ನ ಲಕ್ಷ್ಯ ದೇಶ ವರ್ತಿತ್ವೇ ಸತಿ, ಅಲಕ್ಷ್ಯ ದೇಶ ವರ್ತಿತ್ವ ಅತಿ ವ್ಯಾಪ್ತಿತ್ವ. ಅತಿ ವ್ಯಾಪ್ತಿ ಅಂದ್ರೇನು? ಲಕ್ಷ್ಯ ದೇಶದಲ್ಲಿ ವರ್ತಿಸುವುದು ಅಲ್ಲದನೇ ಅಲಕ್ಷ್ಯ ವಸ್ತುವಿನಲ್ಲಿನೂ ವರ್ತಿಸುವಂಥದ್ದು ಯಾವುದು? ಅದಕ್ಕೆ ಅತಿ ವ್ಯಾಪ್ತಿ. ಲಕ್ಷ್ಯ ಅದಕ್ಕೇನಪ್ಪ? ಶೃಂಗಿತ್ವಂ ಗೋರ್ ಲಕ್ಷಣಂ. ಕೋಡ್ ಉಳ್ಳದ್ದೇ ಆಕಳ ಅಂತ ಹೇಳಿದರೆ ಶೃಂಗಿತ್ವ, ಕೋಡುಳ್ಳತನ ಆಕಳುಗಳಲ್ಲಿ ಇರುವುದಲ್ಲದನೆ ಎಮ್ಮೆ ಎತ್ತು ಪಾನಗಳಲ್ಲಿನೂ ಕೂಡ
ಹೆಚ್ಚಾಗಿ ಹೊರಗೆ ವರ್ತಿಸುವುದರಿಂದ ಇದಕ್ಕೇನಂತಾರೆ ಅತಿವ್ಯಾಪ್ತಿ ದೋಷ ಅಂತ ಕರೀತಾರೆ. ಇನ್ನು ಲಕ್ಷ್ಯದೇಶ ಅವರ್ತಿತ್ವ ಸತಿ ಅಲಕ್ಷ್ಯದೇಶ ವರ್ತಿತ್ವ ಏನಂತಾರೆ ಇದಕ್ಕೆ ಅಸಂಭವ ದೋಷ. ಹೇಗ ಏಕಶಪತ್ವಂ ಗೋಲಕ್ಷಣಂ ಒಂಟಿ ಖುರ ಉಳ್ಳದ್ದೇ ಆಕಳ ಲಕ್ಷಣ ಅಂತ ಹೇಳಿದ್ರೆ ಆಕಳ ಒಂಟಿ ಖುರ ಆಗಂಗಿಲ್ಲ, ಜೋಡು ಖುರು ಇರ್ತಾವ. ಕತ್ತೆ ಕುದುರೆಗಳಿಗೆ ಒಂಟಿ ಖುರ ಇರ್ತದ. ಅಂದ್ರೆ ಲಕ್ಷ್ಯ ರೂಪವಾದ ಆಕಳಗಳಲ್ಲಿ ವರ್ತಿಸಲಾರದನೇ ಕತ್ತೆ ಕುದುರೆಗಳಲ್ಲಿ ಒಂಟಿ ಶಪತ್ವ ಒಂಟಿ ಖುರ ಇರೋದು. ಇದಕ್ಕೇನಂತಾರೆ ಅಸಂಭವ ದೋಷ. ಲಕ್ಷಣಗಳು ಈ ಮೂರು ದೋಷಗಳಿಂದ ರಹಿತ ಆಗಿರಬೇಕು ಅಂದ್ರೆ ಅದು ಲಕ್ಷ್ಯ ವಸ್ತುನ ತಿಳಿಸಿಕೊಡ್ತದ ವಿನಃ ಈ ದೋಷಿತ್ತು ಅಂದ್ರೆ ಲಕ್ಷ್ಯ ವಸ್ತುನ ತಿಳಿಲಿಕ್ಕೆ ಕೊಡುವುದಿಲ್ಲ. ಈಗೇನು ಹೇಳಬೇಕಾತು, ಕೇವಲ ಬ್ರಹ್ಮ ಸುಖ ಅಂತ ನಾವು ಇಟ್ಟೇ ಹೇಳಿದ್ದಾದರೆ ಸುಖ ಅನ್ನೋದು ಬ್ರಹ್ಮದಲ್ಲಿ ವರ್ತಿಸುವುದು ಅಲ್ಲದನೇ ಹೆಚ್ಚಾಗಿ ವಿಷಯಗಳಲ್ಲಿನೂ ಕೂಡ ವರ್ತಿಸ್ತದ ಸುಖ. ಇನ್ನು ನ್ಯಾಯಮತದವ್ರು ಏನಂತಾರೆ, ಆತ್ಮನಲ್ಲಿ ಆನಂದ ಗುಣ ಹುಟ್ಟ್ಯಾರ ಅಂತ ಹೇಳಿದ್ರೆ ಆತ್ಮ ನ್ಯಾಯಮತದ ಆತ್ಮನಲ್ಲಿನೂ ಕೂಡ ಈ ಸುಖ ಅನ್ನೋ ಲಕ್ಷಣ ಅತಿವ್ಯಾಪ್ತಿ ಆಗುತ್ತದೆ. ಅದಕ್ಕೋಸ್ಕರವಾಗಿ ಅವುಗಳಲ್ಲಿ ಬ್ರಹ್ಮದ ಲಕ್ಷಣವು ಅತಿವ್ಯಾಪ್ತಿ ಆಗುತ್ತದೆ. ಇದರ ನಿವಾರಣೆಗೋಸ್ಕರವಾಗಿ ಬ್ರಹ್ಮದ ಲಕ್ಷಣದಲ್ಲಿ ಸುಖದ ಜೊತೆಗೆ ನಿತ್ಯ ಅಂತ ಹೇಳಲ್ಪಟ್ಟಿತು. ಎರಡನೇ ವಿಶೇಷಣ ಯಾವುದು? ನಿತ್ಯ ಅಂತ ಹೇಳಲ್ಪಟ್ಟಿತು. ಈಗ ಹೋದರು ಏನು ವಿಷಯಾನಂದ ನಿತ್ಯ ಇಲ್ಲ, ವಿಷಯಾನಂದ ಅದ ಹೊರತು ನಿತ್ಯ ಇಲ್ಲ. ವಿಷೇಂದ್ರಿಯ ಸಂಯೋಗ ಯತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸುತಂ. ಗೀತಳ ಸುಖ ಮೂರು ಪ್ರಕಾರ ಹೇಳ್ಯಾರೆ. ಸಾತ್ವಿಕ ಸುಖ ರಾಜಸ ಸುಖ ತಾಮಸ ಸುಖ ಅಂತ ಹೇಳ್ಕೊಂಡು ಬಂದಾರೆ. ಇಲ್ಲಿ ರಾಜಸುಖ ಇದು ಯಾವುದು ಅಂತ ಕೇಳ ವಿಷಯೇಂದ್ರಿಯ ಸಂಯೋಗ ಅಲ್ಲ, ವಿಷಯೇಂದ್ರಿಯಗಳ ಸಂಯೋಗದಿಂದ ಎತ್ತದಗ್ರೆ ಅಮೃತೋಪಮಂ, ವಿಷಯೇಂದ್ರಿಯಗಳ ಸಂಯೋಗದಿಂದ ಅಮೃತ ಸಮಾನವಾಗಿರ್ತಕ್ಕಂಥ ಸುಖ ಏನೋ ಆಗ್ತೈತಿ. ಪರಿಣಾಮೇ ವಿಷಮಿವ, ಪರಿಣಾಮದಲ್ಲಿ ಅದು ವಿಷದಂತೆ ಗೋಚರವಾಗುತ್ತಿದೆ. ಆದ್ದರಿಂದ ವಿಷಯದ ಸುಖದಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ಯಾಕೆ ನಾವು ನಿತ್ಯ ಅಂತ ಹೇಳ್ಕೊಂಬಂತೀವಿ ಅಲ್ಲ, ಸುಖದ ಜೊತೆಗೆ ನಿತ್ಯ ಅಂತ ಹೇಳಿರೋಣದರಿಂದ ವಿಷಯ ಸುಖದಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ನೈಯಾಯಿಕರು ಆತ್ಮನ ಆನಂದ ಕೂಡ ಅಂತ ಒಪ್ಕೊಂಡಾರೆ, ಆದ್ರೆ ಅದು ಕೂಡ ಅನಿತ್ಯ ಅಂತ ಸ್ವೀಕಾರ ಮಾಡ್ಯಾರೆ, ನಿತ್ಯ ಅಂತ ಹೇಳಿಲ್ಲ. ಆದ್ದರಿಂದ ಗುಣ ಅನ್ನುವಂಥದ್ದು ನಿತ್ಯ ಇರುವುದೇ ಇಲ್ಲ, ಅದು ನೇಮ ಅದ. ಆಗ ಮಾಪಾಯನ ಅಂತ ಹೇಳ್ಕೊಂಬಂದಿದ. ಒಟ್ಟಿನ ಮೇಲೆ ಕೇವಲ ಸುಖ ಅಂತ ಹೇಳುವುದರಿಂದ ಎರಡು ಜಾಗದಾಗ ಅತಿವ್ಯಾಪ್ತಿ ಆತು. ಯಾವ್ಯಾವ ಎರಡು ಜಾಗ? ವಿಷಯ ಸುಖದಲ್ಲಿ ಅತಿವ್ಯಾಪ್ತಿ ಆತು, ನೈಯಾಯಿಕರ ಆನಂದ ಗುಣದಲ್ಲಿ ಅತಿವ್ಯಾಪ್ತಿ ಆಯ್ತು. ಯಾವ ಲಕ್ಷಣ ಯಾವ್ಯಾವ ಜಾಗದಾಗ ಅತಿವ್ಯಾಪ್ತಿ ಆತು ಅನ್ನೋದನ್ನು ನಾಳೆ ಕೇಳ್ತಾ ಇದ್ದೇನೆ. ಸುಮ್ಮನೆ ಕೇಳಿ ಎದ್ದು ಹೋಗೋದು ಈ ಗ್ರಂಥಗಳು ಅಲ್ಲ, ತಿಳಿತಾ? ಇನ್ನು ಬ್ರಹ್ಮವು ಸುಖ ಮತ್ತು ನಿತ್ಯ ಅಂತ ಹೇಳಿದ್ದಾದರೆ ಅದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ಸರಿ. ಇನ್ನು ಎರಡನೇ, ಒಂದು ವೇಳೆ ಬ್ರಹ್ಮವು ಕೇವಲ ನಿತ್ಯವಾಗಿದೆ ಇಟ್ಟು ಹೇಳಿದ್ದಾದರೆ ಎಲ್ಲಿ ಅತಿವ್ಯಾಪ್ತಿ ಆಗ್ತದಪ್ಪ? ನ್ಯಾಯಯುತದಲ್ಲಿ ಆಕಾಶ ಕಾಲಾದಿಗಳ ನಿತ್ಯ ಅಂತ ಒಪ್ಪ್ಯಾರೆ, ಅವುಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಅಲ್ಲ. ನಿತ್ಯ ಅಂತ ಯಾರು ಒಪ್ಪ್ಯಾರ? ನೈಯಾಯಿಕರು. ಯಾವುದನ್ನ? ಆಕಾಶ ಕಾಲ, ಜೀವ ನಿತ್ಯ, ಈಶ್ವರ ನಿತ್ಯ, ಆಕಾಶ ಕಾಲ, ಮನ ಆತ್ಮ ಅವು
ನಿತ್ಯ ಅಂತ ತಪ್ಕೊಂಡು ಬಂದಿದ್ದಾರೆ ಅವರು. ಅಲ್ಲಿ ಅತ್ಯಾಪ್ತಿ ಆಗ್ತದ. ನೀವು ಬ್ರಹ್ಮಕ್ಕೆ ಬರೀ ನಿತ್ಯ ಅಂತ ಹೇಳಿದ್ರಿ ಅಂತಂದ್ರೆ ನಯಾಯಕರು ಆಕಾಶ ಕಾಲಾದಿಗಳು ನಿತ್ಯ ಅಂತ ತಪ್ಕೊಂಡು ಬಂದಾರೆ. ಅವುಗಳಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಅದರ ಪರಿಹಾರಕ್ಕೋಸ್ಕರವಾಗಿ ಲಕ್ಷಣದಲ್ಲಿ ನಿತ್ಯದ ಜೊತೆಗೆ ಪ್ರಕಾಶ ಅಂತ ಹೇಳಲ್ಪಟ್ಟಿತು. ಇದನ್ನೇನಿತು ನಯಾಯಕರು ಆಕಾಶ ಆದಳು ನಿತ್ಯ ಅಂತೇನು ಒಪ್ಪಿಕೊಂಡಾರ, ಆದರೆ ಪ್ರಕಾಶ ಅಂತ ಒಪ್ಪಿಕೊಂಡಿರುವುದಿಲ್ಲ. ಆದರೆ ಜಡ ಅಂತ ಒಪ್ಪಿಕೊಂಡಿದ್ದಾರೆ ಅವರು. ಯಾವನ ಆಕಾಶ ಕಾಲ ಆಕಾಶಾದಿಗಳು ಅವು ನಿತ್ಯನೋ ಅದಾವ, ಪರಂತು ಪ್ರಕಾಶ ಇಲ್ಲ, ಜಡ ಅಂತ ಒಪ್ಕೊಂಡು ಬಂದಾರೆ. ಇಲ್ಲಿ ಬ್ರಹ್ಮವು ನಿತ್ಯ ಮತ್ತು ಪ್ರಕಾಶ ಅಂತ ಹೇಳಿದ್ದರಿಂದ ಅವರ ಮತದಲ್ಲಿ ಅತಿವ್ಯಾಪ್ತಿ ಆಗಲಿಲ್ಲ. ಅಂದ್ರೇನು? ನಿತ್ಯ ಅನ್ನುವ ಲಕ್ಷಣ ಎಲ್ಲಿ ಅತಿವ್ಯಾಪ್ತಿ ಆತು ಅಂತಂದ್ರೆ ನಯಾಯಿಕರು ಹೇಳ್ತಕ್ಕಂಥ ಕಾಲ ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಯಾಕೆ? ಆಕಾಶ ಕಾಲಗಳು ನಿತ್ಯ ಅಂತ ಅವರು ಒಪ್ಪಿಕೊಂಡು ಬಂದಾರೆ. ಅದರ ನಿವೃತ್ತಿಗೋಸ್ಕರವಾಗಿ ನಿತ್ಯದ ಜೊತೆಗೆ ಏನ್ ಹೇಳ್ಬೇಕಾತು? ಪ್ರಕಾಶ. ನಯಾಯಿಕರು ಆಕಾಶ ನಿತ್ಯ ಅಂತೇನೋ ಒಪ್ಪಿಕೊಂಡಾರ, ಪರಂತು ಪ್ರಕಾಶ ಅಂತ ಒಪ್ಪಿಕೊಂಡಿಲ್ಲ, ಅವರು ಜಡ ಅಂತ ಒಪ್ಪಿಕೊಂಡಿದ್ದಾರೆ. ಇಲ್ಲಿ ನಿತ್ಯ ಮತ್ತು ಪ್ರಕಾಶ ಅಂತ ಎರಡೇ ಹೇಳಿರುವುದರಿಂದ ಏನಾಗೈತಿ? ಅದರ ಮತದಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ಸರಿ, ಇನ್ನು ಮೂರನೇದ್ದು ಪ್ರಕಾಶ ಅಂತ ನಾವು ಇಷ್ಟೇ ಹೇಳಿದ್ದಾದರೆ, ಕೇವಲ ಬ್ರಹ್ಮ ಪ್ರಕಾಶ ಐತಿ ಇಷ್ಟೇ ಹೇಳಿದ್ದಾದರೆ ಮೂರು ಕಡೆಗೆ ಅತಿವ್ಯಾಪ್ತಿ. ಒಂದನೇದ್ದು ಸೂರ್ಯಾದಿ ಪ್ರಕಾಶದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಸೂರ್ಯಾದಿಗಳು ಪ್ರಕಾಶ ರೂಪದ, ಅಥವಾ ನ್ಯಾಯಮತದಲ್ಲಿ ಆತ್ಮನ ಜ್ಞಾನ ಗುಣ ಅಂತ ತಗೊಂಡು ಮುಂದಾರಲ್ಲ, ಅದರೊಳಗೆ ಅತಿವ್ಯಾಪ್ತಿ ಆಗ್ತದೆ. ಅಥವಾ ಅದಲ್ಲ ಅಥವಾ ಕ್ಷಣಿಕ ವಿಜ್ಞಾನ ವಾದಿಯ ಮತದಲ್ಲಿ ಆತ್ಮನು ಕ್ಷಣಿಕ ವಿಜ್ಞಾನ ಅಂತ ಒಪ್ಕೊಂಡು ಬಂದಾನೆ. ವಿಜ್ಞಾನ ಅಂದ್ರೆ ಪ್ರಕಾಶ, ವಿಜ್ಞಾನ ಅಂದ್ರೂ ಪ್ರಕಾಶ. ಆತ್ಮನಿಗೆ ವಿಜ್ಞಾನ ರೂಪ ಅಂತ ಒಪ್ಕೊಂಡ್ಬಂದಾರ, ಕ್ಷಣಿಕ ವಿಜ್ಞಾನ ಅಂತ ಆತ್ಮನಿಗೆ ಒಪ್ಕೊಂಡ್ಬಂದಾರ. ಯಾರು? ವಿಜ್ಞಾನವಾದಿಗಳು. ಅದರ ಅತಿವ್ಯಾಪ್ತಿ ಆಗ್ತದೆ. ಅದರ ನಿವಾರಣಾರ್ಥವಾಗಿ ಬ್ರಹ್ಮದ ಲಕ್ಷಣದಲ್ಲಿ ಪ್ರಕಾಶದ ಜೊತೆಗೆ ಏನು ಹೇಳ್ಕತ್ತು? ವಿಭೂ ಅಂದ್ರೆ ವ್ಯಾಪಕ ಅಂತ ಹೇಳಲ್ಪಟ್ಟಿತು. ಸೂರ್ಯಾದಿಗಳ ಪ್ರಕಾಶ ವ್ಯಾಪಕ ಇರುವುದಿಲ್ಲಪ್ಪ. ಅಲ್ಲ, ಅಮೇರಿಕಲ್ಲಿ ಬೆಳಕಿದ್ರೆ ಇಲ್ಲಿ ಭಾರತಕ್ಕೆ ಕಾಕಲಿರ್ತದೆ. ಸೂರ್ಯದ ಪ್ರಕಾಶ ವ್ಯಾಪಕ ಇಲ್ಲ, ಪರಿಚ್ಛಿನ್ನ ಇರ್ತದೆ. ನಯಾಯಿಕರು ಆತ್ಮನನ್ನ ಜ್ಞಾನ ಗುಣ ಅಂತೇನೋ ಒಪ್ಕೊಂಡು ಬಂದಾರ, ಅದು ವ್ಯಾಪಕ ಅಂತ ಒಪ್ಪಿಲ್ಲ, ಪರಿಚ್ಛಿನ್ನ ಅಂತ ಒಪ್ಕೊಂಡು ಬಂದಿದ್ದಾರೆ. ಏನು ಮೂರನೇದು ಯಾವುದು? ಕ್ಷಣಿಕ ವಿಜ್ಞಾನವಾದಿಗಳು ಕ್ಷಣಿಕ ವಿಜ್ಞಾನವನ್ನು ವ್ಯಾಪಕ ಅಂತ ಒಪ್ಪಿಕೊಂಡಿಲ್ಲ, ಪರಿಚ್ಛಿನ್ನ ಅಂತ ಒಪ್ಪಿಕೊಂಡಾರೆ. ಆದ್ದರಿಂದ ನಾವು ವಿಭು ಅಂತ ಹೇಳುವುದರಿಂದ ಅಲ್ಲ, ವಿಭು ಅಂತ ಹೇಳುವುದರಿಂದ ಸೂರ್ಯಾದಿ ಪ್ರಕಾಶದಲ್ಲಿ ಅತಿವ್ಯಾಪ್ತಿ ಆಗಲಿಲ್ಲ. ನೈಯಾಯಿಕರ ಆತ್ಮನ ಜ್ಞಾನ ಗುಣದಲ್ಲಿ ಅತಿವ್ಯಾಪ್ತಿ ಆಗಲಿಲ್ಲ. ಅದರಂತೆ ಕ್ಷಣಿಕ ವಿಜ್ಞಾನವಾದಿಗಳು ಹೇಳ್ತಕ್ಕಂಥದ್ದರಲ್ಲಿ ಕೂಡ ಅತಿವ್ಯಾಪ್ತಿ ಆಗಲಿಲ್ಲ. ಇಲ್ಲಿ ನಾವು ಪ್ರಕಾಶದ ಜೊತೆಗೆ ವಿಭು ಅಂತ ಹೇಳಿದೀವಪ್ಪ, ಆದ್ದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ಈಗ ಒಂದು ವೇಳೆ ಬ್ರಹ್ಮವು ಕೇವಲ ವಿಭುವಾಗಿದೆ ಅಂತ ಹೇಳಿದ್ದಾದರೆ, ಕೇವಲ ವ್ಯಾಪಕ ನಾವು ಇಟ್ಟೆ ಹೇಳಿದರೆ ಮೂರು ಸ್ಥಾನಗಳಲ್ಲಿ ಅತಿವ್ಯಾಪ್ತಿ ಅದ. ನಂಬರ್ 1, ನಂಬರ್ 2, ನಂಬರ್ 3 ಅರ್ಥ ಆಗತಿ. ಮೊದಲು ಆಕಾಶಾದಿಗಳು ಕೂಡ ವ್ಯಾಪಕವಾಗಿರುತ್ತವೆ ಅಲ್ಲ. ವ್ಯಾಪಕ ಅನ್ನೋ ಲಕ್ಷಣ ಬ್ರಹ್ಮದಲ್ಲಿ ವರ್ತಿಸುವುದು ಅಲ್ಲದನೆ ಅತಿಯಾಗಿ ಆಕಾಶಾದಿಗಳಲ್ಲಿ ವರ್ತಿಸುವುದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಇನ್ನು ನಯಾಕರು ಪ್ರಭಾಕರು ಆತ್ಮನ ವಿಭು ಅಂತ ಅಂಗೀಕಾರ ಮಾಡಿದ್ದಾರೆ. ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ.
ಏನು ಮೂರನೇದು ಸಾಂಖ್ಯ ಮತ್ತು ಪ್ರಕೃತಿಯನ್ನು ವ್ಯಾಪಕ ಅಂತ ಅಂಗೀಕಾರ ಮಾಡಿದ್ದಾರೆ. ಅವರಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಎಷ್ಟು ಜಾಗದಾಗ ಏನ ವಿಭೂ ಅಂತ ನಾವಿಟ್ಟೆ ಹೇಳಿದ್ದಾದ್ರೆ ಆ ವ್ಯಾಪಕತನ ಬ್ರಹ್ಮದಲ್ಲಿ ವರ್ತಿಸುವುದು ಅಲ್ಲದನೇ ಆಕಾಶಾದಿಗಳಲ್ಲಿ ವರ್ತಿಸ್ತದ. ನಯಾಯಕರು ಪ್ರಭಾಕರರು ಏನು ಹೇಳ್ಯಾರ, ಆತ್ಮ ವಿಭೂ ಅಂತ ತಗೊಂಡು ಬಂದಾರೆ, ಅವರಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಸಾಂಖ್ಯರು ಪ್ರಕೃತಿಯನ್ನು ವ್ಯಾಪಕ ಅಂತ ತಗೊಂಡು ಬಂದಾರೆ, ಆ ಸಾಂಖ್ಯರ ಪ್ರಕೃತಿಯಲ್ಲಿ, ನಯಾಯಕರ ಆತ್ಮನಲ್ಲಿ ಹಾಗೂ ಆಕಾಶಾದಿಗಳಲ್ಲಿ ವಿಭೂ ಅನ್ನುವಂಥ ಲಕ್ಷಣ ಅತಿವ್ಯಾಪ್ತಿ ಆತು. ಇವುಗಳ ನಿವಾರಣೆಗೋಸ್ಕರವಾಗಿ ಬ್ರಹ್ಮದ ಲಕ್ಷಣದಲ್ಲಿ ವಿಭೂ, ಅದರ ಜೊತೆಗೆ ನಾಮರೂಪಕ ಆಧಾರ. ನಾಮರೂಪಕ ಆಧಾರ ಅಂತ ಹೇಳ್ಕೊಂಬಂದದ. ಮತ್ತೆ ಲಖೈ ಜಿಹಿ ಮತ್ತೆ ಲಖೈ ಮುಂದೆ ಹೇಳೋದ ನಾಮರೂಪಗಳಿಗೆ ಆಧಾರ ಅಂತ ಹೇಳುವುದರಿಂದ ಆಕಾಶಗಳು ವ್ಯಾಪಕೇನೋ ಇರಬಹುದು, ಆದ್ರೆ ನಾಮರೂಪಗಳಿಗೆ ಆಧಾರ ಆಗಿಲ್ಲ ಆಕಾಶಾದಿಗಳು. ನಯಾಯಿಕರು ಮತ್ತು ಪ್ರಭಾಕರು ಆತ್ಮ ಇವು ಅಂತೇನು ಒಪ್ಕೊಂಡಾರ, ಆದರೆ ನಾಮರೂಪಗಳಿಗೆ ಆಧಾರ ಅಂತ ಒಪ್ಪಿಕೊಂಡಿಲ್ಲ. ಸಾಂಖ್ಯ ಮತದಲ್ಲಿ ಪ್ರಕೃತಿಯನ್ನ ವ್ಯಾಪಕ ಅಂತ ಒಪ್ಪಿದ್ದಾರೆ ಹೊರತು ನಾಮರೂಪಗಳಿಗೆ ಆಧಾರ ಅಂತ ಒಪ್ಪಿಲ್ಲ. ಆದ್ರೆ 3 ಕಡೆ ಅತಿವ್ಯಾಪ್ತಿ ಹಾಕಿತ್ತು ವಿಭು ಅಂತ ಹೇಳಿದ್ರೆ ಅದು ಹೋಯಿತು. ಇಲ್ಲಿ ಬ್ರಹ್ಮದ ಲಕ್ಷಣದಲ್ಲಿ ವಿಭು, ಇದರ ಜೊತೆಗೆ ನಾಮರೂಪಗಳ ಆಧಾರ ಅಂತ ಹೇಳಿರುವುದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ ಆಗಲಿಲ್ಲ. ಇನ್ನು ಒಂದು ವೇಳೆ ಬ್ರಹ್ಮಕ್ಕೆ ಕೇವಲ ನಾಮರೂಪಗಳಿಗೆ ಆಧಾರ ಅಂತ ಇಷ್ಟೇ ಹೇಳಿದ್ದಾದರೆ ಪ್ರಾತಿಭಾಷಿಕ ಸರ್ಪಾದಿಗಳ ನಾಮ ಮತ್ತು ರೂಪಗಳಿಗೆ ಆಧಾರ ರಜ್ಜುವಾದಿಗಳು ಇರುತ್ತವೆ. ನೀವು ದೃಷ್ಟಾಂತ ಕೊಡ್ತೀರಿ, ನಿಮ್ಮಿರೋದು ಒಂದು ದೃಷ್ಟಾಂತ ಹಗ್ಗದಾಗಿನ ಹಾವ, ಅದ್ರ ಹೊತ್ತು ಮತ್ತು ನಿಮ್ಮಲ್ಲಿ ಇಲ್ಲ. ಆ ಹಗ್ಗದಾಗಿನ ಹಾವಿಗೆ ಹಾವಿನ ನಾಮ ಹಾವಿನ ರೂಪಗಳಿಗೆ ಹಗ್ಗ ಆಧಾರ ಆಗಿತ್ತು ನೋಡ್ರಿ, ಅದಕ್ಕೆ ಅಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಒಂದು ವೇಳೆ ಬ್ರಹ್ಮಕ್ಕೆ ಕೇವಲ ನಾಮರೂಪ ಆಧಾರ ಅಂತ ಹೇಳಿದ್ದಾದರೆ ಪ್ರಾತಿಭಾಷಿಕ ಸರ್ಪಾದಿಗಳ ನಾಮ ಮತ್ತು ರೂಪಗಳಿಗೆ ಆಧಾರ ರಜ್ಜುವಾದಿಗಳು ಇರುತ್ತವೆ, ಅವುಗಳು ಅತಿವ್ಯಾಪ್ತಿ ಆಗುತ್ತದೆ. ರಜ್ಜು ಆದಿಗಳು ಅನ್ನೋದ್ರಿಂದ ಶಿಂಪಿರು ಬರಬೇಕು, ಅಲ್ಲೇ ಅಂತಕ್ಕಂಥ ಕ್ವಾಡ್ನೂ ಬರಬೇಕು, ಮಾಂಡಿ ಗಿಡ, ಹೀಗೆ ಇವು ಅಲ್ಲಿನೂ ಕೂಡ ಅತಿವ್ಯಾಪ್ತಿ ಆಗ್ತದೆ. ಅವುಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅವುಗಳ ನಿವಾರಣೆಗೋಸ್ಕರವಾಗಿ ರಜ್ಜುವಾದಿಗಳಲ್ಲಿ ಅವುಗಳ ಅತಿವ್ಯಾಪ್ತಿ ಆಗುತ್ತದೆ. ಅವುಗಳ ನಿವಾರಣೆಗೋಸ್ಕರವಾಗಿ ಬ್ರಹ್ಮದ ಲಕ್ಷಣದಲ್ಲಿ ನಾಮರೂಪಗಳ ಆಧಾರದ ಜೊತೆಗೆ ಮತ್ತೆ ಲಖೈ ಜಿಹಿ ಮತ್ತೆ ಲಖೈ ಅಂದ್ರೇನು ಸ್ವಯಂ ಪ್ರಕಾಶ ಅಂತ ನಾವು ಹೇಳಿದ್ದೀವಿ. ಸ್ವಯಂ ಪ್ರಕಾಶ ಅಂತ ಹೇಳುವುದರಿಂದ ಅವರ ಅತಿವ್ಯಾಪ್ತಿ ಆಗಲಿಲ್ಲ. ಯಾವ ಅತಿವ್ಯಾಪ್ತಿ ಆಗಲಿಲ್ಲ? ಕಲ್ಪಿತವಾದ ಸರ್ಪದ ನಾಮರೂಪಗಳಿಗೆ ರಜ್ಜುವಾದಿಗಳು ಅವು ಆಧಾರ ಹಾಕಿದ್ದು. ಈಗ ನಾವು ಏನು ಹೇಳಿದ್ವಿ, ಸ್ವಯಂ ಪ್ರಕಾಶ ಅಂತ ಹೇಳಿದೀವಿ. ಅವು ನಾಮರೂಪಗಳ ಆಧಾರ ಅದಾವ, ಸ್ವಯಂ ಪ್ರಕಾಶ ಇಲ್ಲ. ಯದ್ಯಪಿ ನಾಮರೂಪಗಳ ಆಧಾರ ಎಂಬ ಈ ಒಂದು ವಿಶೇಷಣದಿಂದಲೇ ಯಾವುದೇ ಮತದ ಯಾವ ಪದಾರ್ಥಗಳಲ್ಲಿಯೂ ಬ್ರಹ್ಮದ ಲಕ್ಷಣವು ಅತಿವ್ಯಾಪ್ತಿ ಆಗುವುದಿಲ್ಲ. ಏನ್ರಿ ಗುರುಗಳ ಇಷ್ಟೆಲ್ಲ ಯಾಕೆ ಹೇಳ್ತೀರಿ, ಬರೀ ನಾಮರೂಪ ಆಧಾರ ಅಂತ ಹೇಳಿ ಬಿಡ್ಬೇಕ? ಯದ್ಯಪಿ ಅಂದ್ರೆ ಶಂಕಾ ವಾಚಕ ಇರ್ತದ, ಶಿಷ್ಯ ಶಂಕಾ ಮಾಡ್ತಾನೆ. ಯದ್ಯಪಿ ನಾಮರೂಪಗಳ ಆಧಾರ ಎಂಬ ಈ ಒಂದು ವಿಶೇಷಣದಿಂದಲೇ ಯಾವುದೇ ಮತದ ಯಾವ ಪದಾರ್ಥಗಳು ಬ್ರಹ್ಮದ ಲಕ್ಷಣ ಅತಿವ್ಯಾಪ್ತಿ ಆಗುವುದಿಲ್ಲ. ಮತ್ತು ವೇದಾಂತ ಮತದಲ್ಲಿ ರಜ್ಜು ಮೊದಲಾದ ಸ್ಥಳಗಳಲ್ಲಿ ಕಲ್ಪಿತ ಸರ್ಪಾದಿ ನಾಮರೂಪಗಳಿಗೆ ಆಧಾರ ರಜ್ಜು ಅಂತ ಹೇಳಿ ರಜ್ಜು ಉಪಹಿತ ಚೇತನ ಅಂತ ಅಂಗೀಕಾರ ಮಾಡಿದೆ. ಅಂದ್ರೆ 4ನೇ ತರಂಗದಾಗ ಆ ವಿಸ್ತಾರವಾಗಿ ಹೇಳ್ಕೊಂಬಂದ. ಜಡವಾದ ರಜ್ಜು ಕಲ್ಪಿತವಾದ ಸರ್ಪಕ್ಕೆ ಅಧಿಷ್ಠಾನ ಆಗುವುದಿಲ್ಲ. ಯಾಕೆ ಅಂತ ಆ ರಜ್ಜು ತಾನೇ ಕಲ್ಪಿತ ಅದ, ಕಲ್ಪಿತವಾದಂಥ ಇನ್ನೊಂದು ಕಲ್ಪಿತಕ್ಕೆ ಅಧಿಷ್ಠಾನ ಆಗುವುದು ಸಂಭವಿಸುವುದಿಲ್ಲ. ಆದರೆ ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನ ಅಂತ ಅಲ್ಲಿ 4ನೇ ತರಂಗದಾಗ ಹೇಳಿಕೊಂಡು ಬಂದಾರೆ.
ರಜ್ಜಾದಿಗಳು ಅಧಿಷ್ಠಾನ ಅಲ್ಲ. ತಥಾಪಿ ತಮ್ಮ ನಾವು ಹೇಳಿದ್ದು ಎದಕ್ಕೆ ಹೇಳಿದಪ್ಪ ಅಂತ ಕೇಳಿದರೆ, ನಾಮರೂಪಗೆ ಆಧಾರತೆ ಹೇಳಿದ್ದು ಅತ್ಯಾಪ್ತಿಯನ್ನು ನಿವಾರಣೆ ಮಾಡಿದ್ದು ಅದು ಸ್ಥೂಲ ದೃಷ್ಟಿಯಿಂದ ಹೇಳಿದ್ದದ ಅಲ್ಲ. ಸೂಕ್ಷ್ಮ ದೃಷ್ಟಿ ಅವ್ರು ತಿಳ್ಕೊಂಡಿರ್ತಾರ. ಅವ್ರು ಏನೋ ರಜ್ಜು ಅಚ್ಚಿನ ಚೇತನ, ಎಲ್ಲಿ ರಜ್ಜು ಅಂತಂತಾರ ಆ ರಜ್ಜು ಅಚ್ಚಿನ ಚೇತನವೇ ಅಧಿಷ್ಠಾನ ಅಂತ ಸೂಕ್ಷ್ಮ ದೃಷ್ಟಿ ಅವ್ರು ತಿಳ್ಕೊಂಡಿರ್ತಾರೆ. ಆ ಸ್ಥೂಲ ದೃಷ್ಟಿಯಿಂದ ನಾವು ಆ ರಜ್ಜುಗಳೇ ಸರ್ಪಾದಿಗಳಿಗೆ ಅಧಿಷ್ಠಾನ ಅಂತ ಹೇಳ್ಕೊಂಡು ಬಂದೀವಿ. ಆದ್ದರಿಂದ ಸ್ಥೂಲ ದೃಷ್ಟಿಯಿಂದ ಈ ಅತಿವ್ಯಾಪ್ತಿಯನ್ನು ತೆಗೆದುಹಾಕಿದ್ದೀವಿ. ಒಂದು ವೇಳೆ ಬ್ರಹ್ಮವು ಕೇವಲ ಸ್ವಪ್ರಕಾಶವಾಗಿದೆ ಹೀಗೆಂದು ಹೇಳಿದ್ದಾದರೆ, ಒಂದು ಉಪಾಸಕರ ಮತದಲ್ಲಿ ಆತ್ಮನನ್ನು ಸ್ವಯಂ ಪ್ರಕಾಶವೆಂದು ಹೇಳಿದ್ದಾರೆ, ಅದರಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅದರ ನಿವಾರಣೆಗೋಸ್ಕರವಾಗಿ ಸ್ವಯಂ ಪ್ರಕಾಶದ ಜೊತೆಗೆ ಶುದ್ಧ ಅಂತ ಹೇಳಲ್ಪಟ್ಟಿದೆ. ಉಪಾಸಕರ ಮತದೊಳಗೆ ಆತ್ಮನೇ ಸ್ವಯಂ ಪ್ರಕಾಶ ಅಂತ ತಿಳಿತಾರೆ, ಆದ್ರೆ ಅವಿದ್ಯಾದಿ ಮಲ ಸಹಿತ ಅಂತ ಒಪ್ಪಿಕೊಂಡು ಬಂದಾರೆ. ಇಲ್ಲಿ ಬ್ರಹ್ಮನು ಸ್ವಯಂ ಪ್ರಕಾಶ ಮತ್ತು ಶುದ್ಧ ಎಂದು ಹೇಳಿರುವುದರಿಂದ ಅವರಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ಇನ್ನು ಒಂದು ವೇಳೆ ಬ್ರಹ್ಮನು ಕೇವಲ ಶುದ್ಧ ಅಂತ ಹಿಂಗೆ ಹೇಳಿದ್ದಾದ್ರೆ ಏನಕತಿ, ಸಾಂಖ್ಯ ಮತದಲ್ಲಿ ಆತ್ಮನು ಶುದ್ಧ ಅಂತ ಒಪ್ಪಿಕೊಂಡು ಬಂದಿದ್ದಾರೆ ಅಲ್ಲ. ಸಾಂಖ್ಯ ಮತದಲ್ಲಿ ಆತ್ಮನೇನಂತದಾರ ಶುದ್ಧ ಅಂತ ಒಪ್ಪ್ಯಾರ. ಆ ಸಾಂಖ್ಯ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅದರ ನಿವಾರಣೆಗೋಸ್ಕರವಾಗಿ ಬ್ರಹ್ಮದಲ್ಲಿ ಶುದ್ಧ ಎಂಬುದರ ಜೊತೆಗೆ ಅಪ ಎಂದು ಹೇಳಿದೆ. ಸಾಂಖ್ಯ ಮತದಲ್ಲಿ ಆತ್ಮನ ಶುದ್ಧ ಅಂತೇನೋ ಒಪ್ಪಿಕೊಂಡಿದ್ದಾರೆ, ಆದರೆ ಅಪಾರ ಅಂತ ಅವರು ಒಪ್ಪಿಕೊಂಡಿರುವುದಿಲ್ಲ. ಸಾಂಖ್ಯರು ಅಪಾರ ಅಂತ ಒಪ್ಪಿಕೊಂಡಿದ್ದಿಲ್ಲ, ಆತ್ಮ ಶುದ್ಧ ಅಂತ ಒಪ್ಪಿಕೊಂಡಾರ. ಆದ್ದರಿಂದ ಅಲ್ಲಿ ಅತ್ಯಾಪ್ತಿ ಆಗಲಿಲ್ಲ. ಯದ್ಯಪಿ ಸಾಂಖ್ಯ ಮತದಲ್ಲಿ ಆತ್ಮನು ದೇಶಕಾಲ ಅಂತ ಉಳ್ಳವನಾಗಿರುವುದಿಲ್ಲ. ಆತ್ಮನು ದೇಶ ಕಾಲದ ಅಂತ ಉಳ್ಳವನಾಗಿರುವುದಿಲ್ಲ. ಸಾಂಖ್ಯ ಮತದವರ ಅಭಿಪ್ರಾಯನು ಆತ್ಮರು ಪೂರ್ಣರು ಅನೇಕರು ಅಂತ ಅವ್ರದೊಂದು ವಾದ. ಪೂರ್ಣ ಅಂದ್ರೆ ಏನಂತ ಅವ್ರು ಒಪ್ಕೊಂಡಾರಂದ ಬಳಿಕ ದೇಶ ಕಾಲ ಅಂತ ಉಳ್ಳವ ಅಲ್ಲ ನಿಶ್ಚಯ ಆಗ್ತದೆ. ತಥಾಪಿ ಹಾಗಿದ್ರೂ ಕೂಡ ವಸ್ತುವಿನಿಂದ ಅಂತ ಉಳ್ಳವನಾಗಿರುತ್ತಾನೆ. ಅನೇಕ ಆತ್ಮರು ಅಂತ ಹೇಳ್ತಾರಿಲ್ಲ, ಅನೇಕ ಆತ್ಮರು ಈ ಆತ್ಮ ಆ ಆತ್ಮ ಏನದ ಅಂತ ಅಂದಂಗಿಲ್ಲ. ಈ ಆತ್ಮದ ಲಟ್ಟ ಅದ, ಈ ಆತ್ಮನಲ್ಲಿ ಇರಲ್ಲ ಅಲ್ಲ. ಅನೇಕ ಆತ್ಮರನ್ನು ಒಪ್ಪಿಕೊಂಡಿರುವುದರಿಂದ ವಸ್ತುವಿನಿಂದ ಅಂತವುಳ್ಳವನಾಗಿರ್ತಾನೆ. ಆದ್ದರಿಂದ ಸರ್ವಥಾ ಅಪಾರ ಇರುವುದಿಲ್ಲ. ಇಲ್ಲಿ ಬ್ರಹ್ಮನು ಶುದ್ಧ ಮತ್ತು ಅಪಾರ, ದೇಶಕಾಲ ವಸ್ತುಗಳಿಂದ ಅಂತರಹಿತ ಎಂದು ಹೇಳಿದೆ. ಆದ್ದರಿಂದ ಈ ಮತದಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ಯದ್ಯಪಿ ಶಿಷ್ಯ ಅಂತಾನ ಏನ್ರಿ ಅಪ್ಪ ಇಟ್ಟುದ್ದಿ ಯಾಕೆ ಹೇಳಕತ್ತೀರಿ ನೀವು? ಸುಮ್ಮ ಸುಖ ನಿತ್ಯ ಅಥವಾ ಅನಿತ್ಯ ಪ್ರಕಾಶ ಹಿಂಗೆ ಅಡ್ಡಾಡ್ಡೆ ಹೇಳಿಬಿಟ್ಟಿದ್ರ ಏನಾಕಿತ್ತು? ವಿಶೇಷಣಗಳಿಂದ ಅತಿವ್ಯಾಪ್ತಿ ನಿವೃತ್ತಿ ಮಾಡ್ಲಾಕ ಬರ್ತಿತ್ತು. 8 ತಕ ನಮಗೆ ತಗೊಂಡು ಹೋದ್ರಿ, ಇಷ್ಟ್ಯಾಕೆ ಧರಿಸ್ತೀರಿ ಅಂತ ಶಿಷ್ಯ ಪ್ರಶ್ನೆ ಮಾಡ್ಯಾನ. ತಮ್ಮ ಅಧಿಕ ವಿಶೇಷಣಗಳನ್ನು ಹೇಳಿರೋ ಕಾರಣ ಏನು ಗೊತ್ತದೆ? ಯಾಕೆ ನಾವು ಇಷ್ಟು ಒತ್ತಿ 8 ಲಕ್ಷಣಗಳನ್ನು ಯಾಕೆ ಹೇಳಿದಪ್ಪ ಅಂತ ಅಂದರೆ, ಜಿಜ್ಞಾಸುಗಳಿಗೆ ಆ ವಿಶೇಷಣಗಳ ಬೋಧವಾಗಲಿ ಎಂದು ಹೇಳಿರುವುದು. ಜಿಜ್ಞಾಸುಗಳಿಗೆ ಆ 8 ಲಕ್ಷಣಗಳ ಜ್ಞಾನ ಆಗಲಿ, ಬೋಧ ಅಂದ್ರೆ ಜ್ಞಾನ ಆಗಲಿ ಅಂತ ಹೇಳೈತಿ. ಅಥವಾ ಅನೇಕ ರೀತಿಯಿಂದ ಬ್ರಹ್ಮದ ಲಕ್ಷಣಗಳ ಜ್ಞಾನ ಆಗಲಿ ಅನ್ನುವ ನಿಮಿತ್ತವ ಅಲ್ಲ. ಅನೇಕ ರೀತಿಯಿಂದ ಒಂದು ವಸ್ತುವನ್ನು ಅನೇಕ ಪ್ರಕಾರವಾಗಿ ವರ್ಣನೆ ಮಾಡುವುದರಿಂದ ಆ ವಸ್ತುವಿನ ಪರಿಪೂರ್ಣ ಜ್ಞಾನ ಆಕೈತಿ. ಅದ್ರ ಸಲುವಾಗಿ ನಾವು 8 ಲಕ್ಷಣಗಳನ್ನ ಹೇಳಿವಿ, ಜ್ಞಾನವಾಗಲಿ ಎನ್ನುವ ನಿಮಿತ್ತದಿಂದ ಹೇಳಿರುತ್ತದೆ.
ಉಕ್ತ ವಿಶೇಷಣಗಳಿಂದ ಕೂಡಿಕೊಂಡಿರುವ ಯಾವ ಬ್ರಹ್ಮವಿದೆಯೋ ಅದುವೇ ನಾನು ಇರುವೆ. ಸೋ ಮೈ ಹೋ ನೆನಪತ್ತಿಲ್ಲ? ಆರಂಭದಲ್ಲಿ ಹೇಳಿದ್ರಲ್ಲ 8 ಲಕ್ಷಣಗಳಿಂದ ಯುಕ್ತವಾಗಿರ್ತಕ್ಕಂಥ ಯಾವ ಬ್ರಹ್ಮವಿರೋದೋ ಅದು ಸೋ ಮೈ ಹೋ, ಆ ಬ್ರಹ್ಮವೇ ನಾನು ಇದ್ದೇನೆ. ಹೀಗೆ ಪ್ರಥಮ ದೋಹದ ಭಾವಾರ್ಥವಿರುವುದು ಅಂತ ಹೇಳ್ಯಾರೆ. ಇನ್ನು ಎರಡನೇ ದೋಹದೊಳಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನೋ ವಿಷ್ಣು ಶಿವ ಮೊದಲಾದ ದೇವತೆಗಳ ಸ್ಮರಣರೂಪ ಮಂಗಲವನ್ನು ಆಚರಿಸುವುದು ಉಚಿತವಾಗಿದ್ದು ಆ ದೇವತೆಗಳನ್ನು ಬಿಟ್ಟು ಸ್ವರೂಪದ ಮಂಗಲ ಮಾಡ್ತಾ ಇದ್ದೀರಲ್ಲ. ಅಲ್ಲಿ ದೊಡ್ಡ ದೊಡ್ಡ ದೇವರುಗಳು ವಿಷ್ಣುವಿನ ಸಾಮಾನ್ಯ, ಶಿವನ ಸಾಮಾನ್ಯ, ಅಂಥ ದೇವರುಗಳನ್ನ ಬಿಟ್ಟು ನಿಮ್ಮ ಸ್ವರೂಪದ ಮಂಗಲ ಮಾಡ್ತೀರಿ, ಗೊತ್ತಾಗೋದಿಲ್ಲ ಅಂತ ಕೇಳ. ಗೊತ್ತಾಗಿತ್ತಮ್ಮ, ಅದನ್ನ ನಾಳಿನ ದಿವಸ ನಿನಗೆ ಹೇಳ್ತೀವಿ ಅಂತ ಹೇಳ್ಯಾರ. ಸದ್ಗುರುನಾಥ ಮಹಾರಾಜ ಕಿ ಜಯ.